ನನಗೆ. ಹೌದಾ ಸರ್? ಎಂಡಿಗೆ ಗೊತ್ತಾಯ್ತು ನನಗೆ. ಆಲ್ರೆಡಿ 90% ಮುಗಿದಿತ್ತು. ಚಲೋ, ಹಾ, ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು. ಒಂದ್ ಸೆಕೆಂಡ್. ಎಸ್ ಎಲ್ಲರಿಗೂ ಸರ್. ನಮಸ್ಕಾರ. ನನ್ನ ಹೆಸರು ನಮಸ್ಕಾರ ಅಚಲ್ಕರ್. ಸರ್. ಬ್ಯಾಡ್ಗಿ, ಈ ಟೀಮ್ ಲೀಡರ್. ಈಗ ರೀಸೆಂಟ್ ಆಗಿ ನಾವು ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಇವತ್ತು ನಾವೆಲ್ಲ ಬಂದಿರೋದು ಅದೇ ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಳಕ್. ಹೌದಲ್ಲಮ್ಮ? ಎಸ್ ಸರ್. ಟೈಮ್ ನೋಡ್ಕೊಡ್ರಿ, 7:11 ಆಗೈತಿ. ಸುಮಾರಾಗಿ ಒಂದು 60 ನಿಮಿಷ ನನಗೆ ಟೈಮ್ ಬೇಕಂದ್ರೆ 1 ಗಂಟೆ ಕಾಲ. ಈ 60 ನಿಮಿಷ ನಾವು ಕರೆಕ್ಟ್ ಆಗಿ ಕುಂತು ಈ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ ನಿಜ ಅಂತಂದ್ರೆ ಭಗವಂತ ಈ ಸರಿ ನಮಗ್ ಹಂತಿಂತ ಅವಕಾಶ ಕೊಟ್ಟಿಲ್ಲ. ಕರೋಡಪತಿ ಎಲ್ಲ ಅರಬಪತಿ ಆಗ್ತಕ್ಕಂತ ಅವಕಾಶ ಕೊಟ್ಟಾನ. ಐಫೋನ್ ಅವರೇ, ಅರಬಪತಿ ಅಂದ್ರೆ ಯಾರು ಜೀವನದೊಳಗ 100 ಕೋಟಿಗಿಂತ ಹೆಚ್ಚಿಗೆ ಇನ್ಕಮ್ ಅನ್ನ ತಗೊಂಡಿರ್ತಾರಲ್ಲ ಅಂತ ವ್ಯಕ್ತಿಗಳಂತಾರೆ. ಏನಂತೀರಿ ಕರೀಂ? ಎಸ್ ಸರ್. ಅಂದ್ರೆ ಈ ಬಿಸ್ನೆಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನನ್ನ ಕಡೆಯಿಂದ ಸಾಧ್ಯ ಆತಂದ್ರೆ ನಾ ಪ್ರಯತ್ನ ಮಾಡಿದ್ರೆ ನಾ ಜೀವನದೊಳಗ ಅರಬಪತಿ ಆಗ್ತೇನ್ರಿ. ಖಂಡಿತ 100% ಸತ್ಯ. ಅಂತ ಒಂದು ಬಿಸ್ನೆಸ್ ಅನ್ನ ಈಗ ನಾವೇನ್ ಮಾಡೋಣ, ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಆಗ್ಬೋದೇನಮ್ಮ ಸೀಮಾ? ಎಸ್ ಸರ್. ನಾನು ಪ್ರತಿಯೊಂದು ವಿಷಯನು ನನ್ನ ಮಟ್ಟಿಗೆ ನನಗೆ ನನ್ನ ಒಂದು ಸಾಮರ್ಥ್ಯ ಮೀರಿ ನನ್ನ ಪ್ರೆಸೆಂಟೇಶನ್ಗೆ ಈವನ್ LKG ಮಕ್ಕಳು ಸಹಿತ ಕುಂತರು ಅವ್ರಿಗೂ ಅರ್ಥ ಆಗಿರ್ಬೇಕು. ಆ ತರ ಡೀಟೇಲ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಮ್ಮ. ಮೊದಲೇ Yes, ಪ್ರಶ್ನೆ, ಒಂದೊಂದು ಪ್ರಶ್ನೆ ಮುಖಾಂತರ. ಈಗ ಕಂಪನಿ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದೆ. ಯಾವಾಗ ಸ್ಟಾರ್ಟ್ ಮಾಡಿದೀವಮ್ಮ? ನಾವು ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿದ್ದು ಆಗಸ್ಟ್ 24ನೇ ತಾರೀಕು 2025 ಇಸ್ವಿಗೆ. ಈ ಆಗಸ್ಟ್ 24ನೇ ತಾರೀಕು 2025 ಇಸ್ವಿಗೆ ನಾವೊಂದು ಕಂಪನಿ ಸ್ಟಾರ್ಟ್ ಮಾಡಿದ್ವಲ್ಲಮ್ಮ. ಆ ಕಂಪನಿ ಹೆಸರು ಏನಮ್ಮ? ನಮ್ಮ ಕಂಪನಿ ಹೆಸರು ಗ್ಲೋಬಲ್, ಎಸ್, ನಮ್ಮ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಹೌದೇನಮ್ಮ? ಎಸ್ ಸರ್. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಕಂಪನಿ ಪ್ಯೂರ್ಲಿ ಇಂಡಿಯನ್ ಕಂಪನಿ. ಇಂಡಿಯಾದೊಳಗು ಕರ್ನಾಟಕದ ಕಂಪನಿ, ಕರ್ನಾಟಕದೊಳಗು ಸಹಿತ ಬ್ಯಾಡ್ಗಿಂದ ಸ್ಟಾರ್ಟ್ ಆಗಿದ್ದಕ್ಕೆ ನಾವು ಬ್ಯಾಡ್ಗಿ ಕರ್ನಾಟಕ ಇಂಡಿಯಾ ಅಂತ ಬರೆಯೋದು ದೊಡ್ಡದಾಗ್ತೈತೆ ಅಂತ ಮೇಡ್ ಇನ್ ಇಂಡಿಯಾ ಅಂತಾರಲ್ಲ, ಆ ತರ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಇಂಡಿಯಾ ಅಂತ ಬರ್ತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ನ ಕಂಪನಿ ಅಂತಕ್ಕಂಥ ಒಂದು ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿ ಹೆಸರು TR ಅಚಲ್ಕರ್. ಏನಮ್ಮ? TR ಅಚಲ್ಕರ್. ಯಾರಮ್ಮ ಅಚಲ್ಕರ್? ಈಗ ಸದ್ಯ ನಿಮ್ಮ ಮುಂದೆ ಕುಂತು ಮಾತಾಡಕ್ತಾನಲ್ಲ ಅದೇ ವ್ಯಕ್ತಿಗೆನೆ ಅಚಲ್ಕರ್, TR ಅಚಲ್ಕರ್ ಅಂತ ಹೇಳ್ತಾರೆ. ಹೌದೇನಮ್ಮ? ಎಸ್ ಸರ್. ನಮ್ಮ 2 ನಿಮಿಷದ ಮೊದ್ಲೇ ನನ್ನ ಹೆಸರು ಅಚಲ್ಕರ್ ಬ್ಯಾಡ್ಗಿ, ಈ ಟೀಮ್ ಲೀಡರ್ ಮಾತ್ರ ಅಂತ ಹೇಳಿದ್ದೆ ನಾನು. ಆದ್ರೆ ಈ ಅಚಲ್ಕರ್ ಈ ಟೀಮ್ ಲೀಡರ್ ಜೊತೆಗೆ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಫೌಂಡರ್ ಅಂತಾನು ಗೊತ್ತಾಯ್ತು. ಹೌದೇನಮ್ಮ? ಎಸ್ ಸರ್. ನಂದು ಸೀದಾ ಒಂದೇ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಯಾರಿಗೆ? ಈ ಅಚಲ್ಕರ್ಗೆ. ಈ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಅಚಲ್ಕರ್ಗೆ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತನು ನಾನು ಒಂದೇ ಒಂದು ತಿಳ್ಕೊಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಯಾಕಮ್ಮ ಈ ಪ್ರಶ್ನೆ ಕೇಳಾಕ್ತೀನಿ? ಯಾಕಂದ್ರೆ ಇತ್ತೀಚೆಗೆ ಇದು ನಾವು ಮಾಡ್ತಕ್ಕಂಥ ಒಂದು ಫೀಲ್ಡ್ ಏನೈತಲ್ಲ, ಇದು ನೆಟ್ವರ್ಕ್ ಮಾರ್ಕೆಟ್ ಅಂತ ಕರೀತಾರೆ. ನೆಟ್ವರ್ಕ್ ಮಾರ್ಕೆಟ್ ಅನ್ನೋದಕ್ಕಿಂತನೂ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಅಂತ ಕರೀತಾರಮ್ಮ. ಇತ್ತೀಚೆಗೆ ಮೊದಲು ಫಿಲ್ಮ್ ಅಂತ ಹೇಳ್ತಿದ್ರು, ಈಗ ಫಿಲ್ಮ್ ಇಂಡಸ್ಟ್ರಿ ಆಗೈತಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಸೇಲ್ಸ್ ಇಂಡಸ್ಟ್ರಿ, ಹಂಗೆ ನಮ್ದು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಆಗೈತಿ. ಇಂಡಸ್ಟ್ರಿ ಆ ಮಟ್ಟಕ್ಕೆ ಬೆಳೆದೈತಿ. ಏನಿದರ ಅರ್ಥ? ಈ ನೆಟ್ವರ್ಕ್ ಮಾರ್ಕೆಟ್ ಪರ್ಟಿಕ್ಯುಲರ್ ಆಗಿ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಒಳಗೆ ನಮ್ಮಂತ ಮಿಡಲ್ ಕ್ಲಾಸ್ ಜನ ಕೆಲವು ಸಾವಿರ ಯಾವುದೇ ಕಂಪನಿ ಒಳಗೆ ನಾವು ಕೆಲವೊಂದು ಕಂಪನಿ ಒಳಗೆ 2,000 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇನ್ನೂ ಕೆಲವೊಂದು ಕಂಪನಿ ಒಳಗೆ ನಾನು ಹಿಂದೊಂದು ಕಂಪನಿ ಜಾಯ್ನ್ ಆಗಿದ್ದೆ, ಕೇವಲ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀವಮ್ಮ. ಈಗ ಹೇಳಮ್ಮ, 223 ರೂಪಾಯಿದೊಳಗೆ ಯಾವ್ದಾರ ಕಂಪನಿ ಬಿಸ್ನೆಸ್ ಮಾಡಕ್ ನಮಗೆ ಅವಕಾಶ ಆಗ್ತಿದ್ವು ಅಂತಂದ್ರೆ ಇಷ್ಟೇ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಕೋಟಿ ಗಂಟ್ಲೆ ಗಳಿಸ್ತಕ್ಕಂಥ ಒಂದು ಅವಕಾಶ ಕೇವಲ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಮಾತ್ರ ಸಾಧ್ಯ, ಬೇರೆ ಯಾವ್ದೂ ಆಗೋಲ್ಲ. ಅದಕ್ಕೆ ಆದ್ರೆ ಇದಕ್ಕ ನೆಟ್ವರ್ಕ್ ಮಾರ್ಕೆಟ್ ಒಂದು ಅಪವಾದ ಏನಾಗೈತೆ ಅಂದ್ರೆ ಇತ್ತೀಚೆಗೆ ಈ ಅಸಮರ್ಥ ವ್ಯಕ್ತಿಗಳು ಬಂದು ಕಂಪನಿ ಸ್ಟಾರ್ಟ್ ಮಾಡಿ ಕಂಪನಿ ನಡ್ಸಕ್ ಆಗ್ಲಾರ್ದ ಕ್ಲೋಸ್ ಮಾಡಿ ಹೋಗ್ತಾರ. ಅದೇ ಕಾರಣ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ಅಸಮರ್ಥ ವ್ಯಕ್ತಿಗಳು ಕಂಪನಿ ನಡ್ಸಕ್ ಆಗ್ಲಾರ್ದು ಕ್ಲೋಸ್ ಆಗಿರ್ತಕ್ಕಂಥ ಕಂಪನಿಗಳು ಉದಾಹರಣೆ 1 ಅಲ್ಲ 10 ಅಲ್ಲ 100 ಅಲ್ಲ 1000 ಕಂಪನಿ ಉದಾಹರಣೆ ಕೊಡ್ಬೋದಮ್ಮ.
ಈ ಸಾವಿರಾರು ಕಂಪನಿಗಳನ್ನ ನಂಬಿ ನಿಮ್ಮಂತ ಏನೈತೆ ಲಕ್ಷಾಂತರ ಗಂಟ್ಲೆ ಜನ ಏನ್ ಮಾಡ್ತಾರಮ್ಮ, ತಾವು ಕಷ್ಟಪಟ್ಟು ದುಡ್ಡನ್ನ ಕೋಟಿ ಗಂಟ್ಲೆ ದುಡ್ಡು ಕಳ್ಕೊಂಡಿರ್ತಾರಮ್ಮ. ಕೆಲವೊಂದ್ ಜನ ಅಂತೂ ನಾನ್ ಮೊನ್ನೊಬ್ಬನಿಗೆ ಹೇಳಿದೆ, ಹಿಂದೆ ಒಂದು ಕಂಪನಿ ಒಳಗೆ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದು ಯಾವ ಮೂರ್ಖತನ ಗೊತ್ತಿಲ್ಲ, 10 ಲಕ್ಷ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇವ್ರು, ಗೊತ್ತಿಲ್ಲಮ್ಮ ನನಗೆ. ಮಾಡಿ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಏನೋ ಬರ್ತೈತಂತ ಒಂದು ಆಸೆಗೆ ಮಾಡ್ತಾರ. ಆಸೆ ತಪ್ಪಲ್ಲಮ್ಮ. ನಮ್ಮಂತ ಮುಗ್ಧ ಜನರ ಈ ಆಸೆನ ಬಳಸ್ಕೊಂಡು ಈ ಕೋಟಿಗಟ್ಟೆ ದುಡ್ಡನ್ನ ಕಳ್ಕೊಂಡಿರ್ತಾರಲ್ಲ, ಇದಕ್ಕೆಲ್ಲಾ ಕಾರಣೇನು ಅಸಮರ್ಥ ವ್ಯಕ್ತಿಗಳು ಬಂದ ಕಾರಣ. ಅದಕ್ಕೆ ನಾನು ಈ ವ್ಯಕ್ತಿಗೆ ಅಚಲ್ಕರ್ಗೆ ಸಾಮರ್ಥ್ಯ ಐತೆ ಅಂತ ನಾನು ಕೇಳಿದೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಅಚಲ್ಕರ್ ಬಗ್ಗೆ ತಿಳ್ಕೊಳಕ ನಾವು ಪ್ರಯತ್ನ ಮಾಡೋಣ. ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಈ ನೆಟ್ವರ್ಕ್ ಮಾರ್ಕೆಟಿಗೆ ಕಾಲಿಟ್ಟಿದ್ದು ಇವತ್ತಲ್ಲಮ್ಮ. ನೆಟ್ವರ್ಕ್ ಮಾರ್ಕೆಟ್ಗೆ ಕಾಲಿಟ್ಟಿದ್ದು 6ನೇ ತಾರೀಕು 2ನೇ ತಿಂಗಳ 1995 ಇಸ್ವಿಯೊಳಗೆ. ಅಂದ್ರೆ ಆಲ್ಮೋಸ್ಟ್ ಅಲ್ಲೇ 31 ವರ್ಷದಿಂದ. ಹೌದೇನಮ್ಮ? ಎಸ್ ಸರ್. ಈ 31 ವರ್ಷದಿಂದ ಅಚಲ್ಕರ್ ಎಕ್ಸಾಕ್ಟ್ ತನ್ನ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದು ಮಂಡೇ. ಯಾವ ದಿನಮ್ಮ? ಮಂಡೇ. ಅದು ಬೆಳಿಗ್ಗೆ 10:30 ಇಷ್ಟೊಂದು ನಿಖರವಾಗಿ ಹೇಳಲಿಕ್ಕೆ ಕಾರಣ ಏನಂದ್ರೆ, ಈ ಅಚಲ್ಕರ್ ಬೇರೆಯವರಾದ್ರೆ ಬೇರೆ ಕಂಪನಿ ಒಳಗೆ ಬಿಸ್ನೆಸ್ ಅನ್ನ ಮಾಡ್ತಾರೆ, ಹೌದು, ಕಂಪನಿ ಜಾಯ್ನ್ ಆಗ್ತಾರ. ಆದ್ರೆ ಅಚಲ್ಕರ್ ಈ 6ನೇ ತಾರೀಕು 2ನೇ ತಿಂಗಳ 1995 ಇಸ್ವಿಯೊಳಗೆ ಇದೇನ್ ಕಂಪನಿ ಸ್ಟಾರ್ಟ್ ಮಾಡಿದಲ್ಲ, ಅದು ಸ್ವಂತ ಕಂಪನಿ, ಅವಂದೇ ಕಂಪನಿ. ಅಂದ್ರೆ ಅಚಲ್ಕರ್ ಕಂಪನಿನ ಸ್ವಂತ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಅದು ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ. ಆ ಕಂಪನಿ ಹೆಸರು ಆಟೋ ವೀಲ್ಸ್ ಅಂತ ಇತ್ತಮ್ಮ. ಏನಂತ ಇತ್ತು? ಆಟೋ ವೀಲ್ಸ್. ಈಗ ಮತ್ತೊಂದು ಪ್ರಶ್ನೆಮ್ಮ, ಈ ಆಟೋ ವೀಲ್ಸ್ ಕಂಪನಿ ನಂದೇ ಅಂತ ಹೇಳ್ಕೊಂಡೆಲ್ಲ, TR ಅಚಲ್ಕರ್ ನಂದೇ ಅಂತ ಹೇಳಿದ್ನಲ್ಲ, ಇದು ಹೆಂಗಮ್ಮ? ಇದಕ್ಕೇನಾರು ಪ್ರೂಫ್ ಐತೇನಮ್ಮ? ಪ್ರೂಫ್ ಐತೆ ನೋಡೋಣ, ಆಮೇಲೆ ಮತ್ತೆ ಮುಂದಿನ ಮುಂದೆ ಮಾತಾಡೋಣಮ್ಮ. ಈಗ ನೋಡಮ್ಮ, ನಾನು ಆಟೋ ವೀಲ್ಸ್ ಅಂತ ಹೇಳಿದೆಲ್ಲ, ಪಾಡ ಕಾಣಕ್ತಿದ್ದಮ್ಮ. ಇದು ನಾನು ಆಟೋ ವೀಲ್ಸ್ ಪ್ಯಾನ್ ಕಾರ್ಡ್. ಇದು ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. 31 ವರ್ಷದ ಹಿಂದಿನ ಕಂಪನಿದು ಪ್ಯಾನ್ ಕಾರ್ಡ್ ಇವತ್ತಿಗೂ ನನ್ನ ಜೊತೆಗೈತಿ. ನೀವು ಫಿಸಿಕಲ್ ಆಗಿ ನೋಡ್ತೇನೆ ಅಂದ್ರೆ ಬ್ಯಾಡ್ಗಿ ಬಂದ್ರೆ ನನ್ನ ಮನೆಯೊಳಗೆ ಎತ್ತಿ ತೋರಿಸ್ತೇನೆ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಅಂದ್ರೆ ಈ ಅಚಲ್ಕರ್ ಬಗ್ಗೆ, ಯಾವ ಅಚಲ್ಕರ್ ಬಗ್ಗೆ ನಾವು ತಿಳ್ಕೊಳಕ್ತೀವಿ, ಆ ವ್ಯಕ್ತಿ ಈಗಲ್ಲಮ್ಮ 30 ವರ್ಷದ ಹಿಂದ್ಗಡೆನೆ ಇದೇ ತರದ ಒಂದು ನೆಟ್ವರ್ಕ್ ಕಂಪನಿ ಅಂದ್ರೆ ಆಟೋ ವೀಲ್ಸ್ ಅಂತ ನಡೆಸಿ ಅನುಭವ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಇದು ಅಲ್ದನ ಕಳೆದ 30 ವರ್ಷದಿಂದ ನಾನು ಜೀವನದೊಳಗೆ ನೆಟ್ವರ್ಕ್ ಮಾರ್ಕೆಟ್ ಬಿಟ್ರೆ ಬೇರೆ ಯಾವ ಮಾರ್ಕೆಟಿಂಗ್ ಮಾಡಿಲ್ಲ, ಯಾವ ಕಂಪನಿನೂ ಮಾಡಿಲ್ಲ, ಎಲ್ಲಿ ನೌಕರಿನೂ ಮಾಡಿಲ್ಲಮ್ಮ ನಾನು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ ಕಂಪನಿ ನಾನು 6 ತಿಂಗಳ ಮಟ್ಟಿಗೆ ಮಾತ್ರ ತೆಗೆದಿದ್ದೆ. ಆದ್ರೆ ನನ್ನ ಹಣೆಬರ 18 ತಿಂಗಳ ನಡೆಸಿಮ್ಮ. 18 ತಿಂಗಳದೊಳಗೆ 1.5 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಂಡೆ ವಿತ್ 0 ಇನ್ವೆಸ್ಟ್ಮೆಂಟ್. ಪಾಯಿಂಟ್ ಕ್ಲಿಯರ್ ಆಯ್ತನಮ್ಮ? ಎಸ್ ಸರ್. ಈ ಕಳೆದ 30 ವರ್ಷದೊಳಗೆ 18 ತಿಂಗಳಂತೂ ನನ್ನ ಕಂಪನಿ ನಡೀತು. ಅದಾದ್ಮೇಲೆ ಒಂದಲ್ಲ ಎರಡಲ್ಲ ಮೋರ್ ದೆನ್ 10 ಕಂಪನಿಗಳಿಗೆ, ಅದು ಸ್ಟ್ಯಾಂಡರ್ಡ್ ಕಂಪನಿ ಕೆಲಸ ಮಾಡಿನಮ್ಮ. ನಾನು ಮಾಡಿರ್ತಕ್ಕಂಥ ಕಂಪನಿ ಮೊದಲೇ ಕಂಪನಿ ಜಪಾನ್ ಲೈಫ್ ಆಫ್ ಇಂಡಿಯಾ. ಇದು ಎಲ್ಲರಿಗೂ ಗೊತ್ತು. ಜಪಾನ್ ಲೈಫ್ ಇಂಡಿಯಾ ಅಂದ್ರೆ ಹೈಲಿ ಒಂದು ಡಿಸಿಪ್ಲೈನ್ ಕಂಪನಿ ಅಂತ. ಇದಾದ್ಮೇಲೆ ಮೋದಿ ಕೇರ್, ಸಮೀರ್ ಮೋದಿ ಅವರು ಮೋದಿ ಕೇರ್ ಕಂಪನಿ, ಪ್ರವೀಣ್ ಚಂದನ್ ಅವ್ರದ್ದು RMP ಕಂಪನಿ, ಡಾಕ್ಟರ್ ಡ್ಯಾನಿಯಲ್ ಅವ್ರದ್ದು ನಮ್ದು ಮೋನಾವಿ ಅಂತ ತಿಳ್ಕೊಂಡು, ಫಾರ್ವೈನ್ ಅಂತ ತಿಳ್ಕೊಂಡು, ಈ ತರ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಮೋರ್ ದೆನ್ 10 ಕಂಪನಿಗಳಿಗೆ ಕೆಲಸ ಮಾಡಿ ಅದು ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಈಗ ನನಗೆ ಹೇಳಮ್ಮ, 30 ವರ್ಷದ ಹಿಂದೆ ಒಂದು ಸ್ವಂತ ಕಂಪನಿ ನಡೆಸಿ ಅದ್ರ ಜೊತೆಗೆ ಮೋರ್ ದೆನ್ 10 ಕಂಪನಿ ಸ್ಟ್ಯಾಂಡರ್ಡ್ ಕಂಪನಿ ಒಳಗೆ ಆಕ್ಟಿವ್ ಲೀಡರ್ ಕೆಲಸ ಮಾಡ್ಯಾನಂದ್ರೆ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಇರಬಹುದು. ಐತೆ ಅಂತ ಹೇಳಂಗಿಲ್ಲ, ಇರಬಹುದು. ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ದಾಗನೇ ಗೊತ್ತಾಗ್ತೈತಮ್ಮ, ದಿನ ಕಳೆದಂಗ ಗೊತ್ತಾಗ್ತೈತೆ. ಹೌದಾ? ಹೌದು ಸರ್. ಹನುಮಂತ ನಂಗೆ ಆಂಜನಂಗೆ ಎದಿ ಬಗ್ಗದಂತೂ ತೋರ್ಸಕ್ಕಾಗಿಲ್ಲ. ನನ್ನ ಎದೊಳಗೆ ಒಳಗಡೆ ನಾವು ಗ್ಲೋಬಲ್ ವೆಲ್ತ್ ಸಿಗ್ನಲ್ ಅಂತೂ ಬರಂಗಿಲ್ಲ. ಹೌದೇನಮ್ಮ? ಸೊ ಇದ್ರ ಪ್ರಕಾರ ಈಗ ಅನ್ಕೊಂತಾನೆ ಆಲ್ರೆಡಿ ನಾವು 5 ತಿಂಗಳ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ 6ನೇ ತಿಂಗಳಿಗೆ ಪಾದಾರ್ಪಣೆ ಮಾಡಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಚಲೋ, ಇದ್ರ ಪ್ರಕಾರ ನೋಡಿದ್ರೆ ನನ್ನ ತಿಳಿದ ಮಟ್ಟಿಗೆ ಅಚಲ್ಕರ್ ಬಗ್ಗೆ ಈಗ ಇಷ್ಟೊಂದು ಅನುಭವ ಐತೆ ಅಂದ್ರೆ ಈ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತೆ ಅಂತ ನಮಗ್ ಗೊತ್ತಾಗ್ತದೆ. ಹೌದೇನಮ್ಮ? ಎಸ್ ಸರ್. ಚಲೋ, ಈಗ ಅಚಲ್ಕರ್ ಬಗ್ಗೆ ಓಕೆ. ಇನ್ನು ಮುಂದಿನ ಪ್ರಶ್ನೆ, ಈಗ ನಾವೇನ್ ಬಿಸ್ನೆಸ್ ಮಾಡಕ್ತಿಲ್ಲ, ಪ್ರತಿಯೊಂದು ಬಿಸ್ನೆಸ್ ಒಂದು ಕ್ಯಾಟಗರಿ ಒಳಗೆ ಬರ್ತೈತಿ. ಎಸ್ ಸರ್. ಎಮ್ ಎ ಕಂಪನಿ ಕ್ವಾಲಿಟಿ ಕಾನ್ಸಿಯಸ್, ಕ್ವಾಲಿಟಿ ಪ್ರಾಡಕ್ಟ್, ಕ್ವಾಲಿಟಿ ಕ್ಯಾಟಗರಿ ಒಳಗೆ ಬರ್ತೈತಿ. ಹರ್ಬಲ್ ಹೆಲ್ತ್ ಕೇರ್ ಕ್ಯಾಟಗರಿ ಒಳಗೆ ಬರ್ತಿದ್ವಿ. ಹಂಗೆ ನಮ್ಮ ಕಂಪನಿ ಏನೈತಲ್ಲ, ಇದು ನಾವು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಕ್ರೌಡ್ ಫಂಡಿಂಗ್ ಕ್ಯಾಟಗರಿ ಒಳಗೆ ಬರ್ತೈತಿ. ಯಾವ ಫಂಡಿಂಗ್ ಅಮ್ಮ? ಕ್ರೌಡ್ ಫಂಡಿಂಗ್. ಈಗ ಮೊದಲೇ ಪಾಯಿಂಟ್ ಇಲ್ಲೇ ನಮ್ಮ ಹೆಸರು ಹೇಳ್ತೈತಿ. ಕ್ರೌಡ್ ಅಂದ್ರೆ ನಮ್ಮ ಪಬ್ಲಿಕ್, ಫಂಡ್ ಅಂದ್ರೆ ನಮ್ಮ ದುಡ್ಡು. ಪಬ್ಲಿಕ್ ದುಡ್ಡು ಪಬ್ಲಿಕ್ ಗೆ ಹೋಗ್ಬೇಕು.
ಒಂದ್ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ನಾವು ಜೀವನದೊಳಗೆ ಹೆಲ್ಪ್ ಮಾಡ್ತೀವಲ್ಲ, ಅದಕ್ಕೆ ಇದನ್ನ ಹೆಲ್ಪಿಂಗ್ ಕಾನ್ಸೆಪ್ಟ್ ಅಂತಾನು ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈ ಹೆಲ್ಪಿಂಗ್ ಕಾನ್ಸೆಪ್ಟ್ ಅಂದ್ರೆ ಏನಮ್ಮ? ಹೆಲ್ಪಿಂಗ್ ಕಾನ್ಸೆಪ್ಟ್ ಅಂದ್ರೆ ಈ ಕಾಮನ್ ಆಗಿ ಈಗ ನಾನು ಸುಮಾರಾಗಿ ಒಂದ್ 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ತಿಳ್ಕೊಮ್ಮ. ಇದೇ 2,000 ರೂಪಾಯಿ ನಾ ಪ್ರಾಡಕ್ಟ್ ಬೇಸ್ಡ್ ಕಂಪನಿ, ಉದಾಹರಣೆಗೆ ನೀವು ವೇಸ್ಟೇಜ್ ಮಾಡಿದಲ್ವಾ, ವೇಸ್ಟೇಜ್ ಒಳಗೆ ಮಾಡಿದ್ರೆ ನನಗೆ ನಾನು 2,000 ರೂಪಾಯಿ ಕೊಡ್ತೀನಲ್ಲ, ಅದ್ರ ಬದಲಾಗಿ ನನಗೆ ಪ್ರಾಡಕ್ಟ್ ಅನ್ನ ಕೊಡ್ತಾರ, ಅದು MRP ಕೊಡ್ಲಿ DP ಕೊಡ್ಲಿ, ಅದು ಬೇರೆ, ನನಗೆ ಪ್ರಾಡಕ್ಟ್ ಸಿಗ್ತೈತೆ ಅನ್ನೋದು ಒಂದು ಸಮಾಧಾನ ಐತೆ. ಹೌದೇನಮ್ಮ? Yes, sir. ಇಲ್ಲಿ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗೂ ಕ್ರೌಡ್ ಫಂಡಿಂಗ್ ಒಂದೇ ಒಂದ್ ವ್ಯತ್ಯಾಸ. ಈಗ ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಡಕ್ಟ್ ಬರ್ತಿತಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಡಕ್ಟ್ ಬರೋದಿಲ್ಲ ಅನ್ನೋದು ಒಂದು ಬಿಟ್ರೆ ಬಾಕಿದು 100% ಇದು ಚಲೋ ಒಂದು ಕಾನ್ಸೆಪ್ಟ್. ಇದನ್ನ ಕಂಪೇರ್ ಮಾಡಿದ್ರೆ, ಪ್ರಾಡಕ್ಟ್ ಬೇಸ್ಡ್ ಕಂಪೇರ್ ಮಾಡಿದ್ರೆ ಅದು 100% ಬಹಳ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಕಂಪನಿ. ಅದೇಂಗಮ್ಮ, ಅದೇಂಗ ಅನ್ನೋದು ಮುಂದೆ ಹೇಳ್ತೀನಿ. ಈಗ ಇಲ್ಲಿ ಏನಾಗ್ತಿದೆ ಅಂದ್ರೆ, ನಾನು ದುಡ್ಡು ಕೊಡ್ತೀನಿ ಆದ್ರೆ 2,000 ರೂಪಾಯಿ ಕೊಡ್ತೀನಿ, ಪ್ರಾಡಕ್ಟ್ ಕೊಡಂಗಿಲ್ಲ ಅನ್ಕೊಂಡೆ ಕೆಲವು ಜನ ಇದಕ್ಕೆ ಮನಿ ಸರ್ಕ್ಯುಲೇಷನ್ ಗೆ ಕಂಪೇರ್ ಮಾಡ್ತಾರ. ಎದಕ್ಕೆ ಕಂಪೇರ್ ಮಾಡ್ತಾರಮ್ಮ? ಮನಿ ಸರ್ಕ್ಯುಲೇಷನ್. ಈ ಕ್ರೌಡ್ ಫಂಡಿಂಗ್ ಬೇರೆ, ಮನಿ ಸರ್ಕ್ಯುಲೇಷನ್ ಬೇರೆ. ಅದೇಂಗಮ್ಮ? ಈ ಮನಿ ಸರ್ಕ್ಯುಲೇಷನ್ ಆಕ್ಟ್ ಬಂದಿದ್ದು 1978ನೇ ಇಸ್ವಿಯೊಳಗೆ, ಆದ್ರೆ ನೆಟ್ವರ್ಕ್ ಮಾರ್ಕೆಟ್ ಇಂಡಿಯಾದೊಳಗೆ ಕಾಲಿಟ್ಟಿದ್ದು 1995ನೇ ಇಸ್ವಿ. PV ನರಸಿಂಹರಾವ್ ಅವರು ಗೌರ್ಮೆಂಟ್ ಇತ್ತು. PV ನರಸಿಂಹರಾವ್ ಅವರು 1995ನೇ ಇಸ್ವಿಯೊಳಗೆ ಗೇಟ್ ಅನ್ನು ಓಪನ್ ಮಾಡಿದ್ರು. ಗೇಟ್ ಅನ್ನು ಓಪನ್ ಮಾಡಿದಾಗ ಫಾರಿನ್ ಕಂಪನಿಗಳು ಇಂಡಿಯಾಕ್ಕೆ ಬಂತು, ಅದ್ರೊಳಗೆ ನೆಟ್ವರ್ಕ್ ಮಾರ್ಕೆಟ್ ಬಂತು. ಮೊದಲನೇ ನೆಟ್ವರ್ಕ್ ಮಾರ್ಕೆಟ್ ಇಂಡಿಯಾದೊಳಗೆ ಕಾಲಿಟ್ಟಿದ್ದು ವೇ ಟು ಅಮೇರಿಕಾ ಅಂತ ಅರ್ಥ. ಇದ್ರ ಹೆಸರು ಪಾಯಿಂಟ್ ಕ್ಲಿಯರ್ ಆಗ್ತದೆ? Yes, sir. ಅಂದ್ರೆ ನಮ್ಮ ನೆಟ್ವರ್ಕ್ ಮಾರ್ಕೆಟ್ಗೂ ಮನಿ ಸರ್ಕ್ಯುಲೇಷನ್ ಸಂಬಂಧ ಇಲ್ಲ. ಹಂಗಂತ ನಾವು ಕೈ ತೊಳ್ಕೊಳಕ್ ಆಗೋದಿಲ್ಲ. ಈ 1978ನೇ ಇಸ್ವಿಯೊಳಗೆ ಈ ಮನಿ ಸರ್ಕ್ಯುಲೇಷನ್ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ಬೇಕಾಗ್ತೈತಿ. ಯಾರಿಗೆ? ಯಾರ ತಲೆಯೊಳಗೆ ಇದು ಹುಳ ಇರ್ತೈತಲ್ಲ ಅವ್ರಿಗೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈಗ ಮೊದಲು ಅದನ್ನ ಕ್ಲಿಯರ್ ಮಾಡೋದು. ಈ 1978 ಮನಿ ಸರ್ಕ್ಯುಲೇಷನ್ ಆಕ್ಟ್ ಏನೈತಲ್ಲ, ಇದು ಬಂದಿದ್ದು ನಮ್ಮ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಇದು ಇಂಪ್ಲಿಮೆಂಟ್ ಮಾಡಿದ್ರು 1975 ಒಳಗೆ. ಹೌದೇನಮ್ಮ? Yes, sir. ಜುಲೈ 28ನೇ ತಾರೀಕಿಗೆ ಏನಿತ್ತು ಆಯ್ತು ಮಾಡಿದಾಗ ಬ್ಯಾಂಕಿಂಗ್ ಸೆಕ್ಟರ್ದೊಳಗ ಬಹಳ ಗೋಟಾಳಗಳು ನಡೆದು. ಓಕೆ, ಆ ಬ್ಯಾಂಕಿಂಗ್ ಗೋಟಾಳ ಕಂಟ್ರೋಲ್ ಮಾಡ್ಲಿಕ್ಕೆ ಇದನ್ನ ತಗೊಂಡ್ ಬಂದ್ರು. ನಮ್ಮ ಮಿನಿ ಫೈನಾನ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಇದನ್ನ ತಗೊಂಡ್ ಬಂದ್ರು. ಆಮೇಲೆ ಈ ಚಿಟ್ ಫಂಡ್ ಕಂಪನಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮನಿ ಸರ್ಕ್ಯುಲೇಷನ್ ಆಕ್ಟ್ ತಂದರ ಹೊರತಾಗಿ ನೆಟ್ವರ್ಕ್ ಮಾರ್ಕೆಟ್ಗೆ ಇದಕ್ಕೂ ಯಾವುದೇ ತರದ ಸಂಬಂಧ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಚಲೋ, ಇದು ಅಂತ ಕ್ಲಿಯರ್ ಆಯ್ತು. ಈಗ ಈ ಕ್ರೌಡ್ ಫಂಡಿಂಗ್ ಬಗ್ಗೆ ಮಾತಾಡೋದು. ಈ ಕ್ರೌಡ್ ಫಂಡಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಐತಲ್ಲ, ಇದು 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಯಾರ ದೃಷ್ಟಿ ಒಳಗಮ್ಮ? ಮೊದಲದು ಮನುಷ್ಯನ ದೃಷ್ಟಿ ಒಳಗೆ, ಎರಡನೇದು ಗೋರ್ಮೆಂಟ್ ದೃಷ್ಟಿ ಒಳಗೆ. ಅಷ್ಟೇ ಅಲ್ಲಮ್ಮ, ಇವನ್ನ ದೇವರ ದೃಷ್ಟಿ ಒಳಗೂ ಸಹಿತ ಕ್ರೌಡ್ ಫಂಡಿಂಗ್ ಅನ್ನೋದು 100% ಒಂದು ಲೀಗಲ್ ಆಗಿರ್ತಕ್ಕಂಥ, ಅಕ್ಸೆಪ್ಟೇಬಲ್ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಸೀಮಾ ಎಷ್ಟು ಜನರಿಗೆ ಕನ್ಫ್ಯೂಷನ್ ಮಾಡ್ಕೋತಾರ. ಅಲ್ರಿ, ಮನುಷ್ಯ ಅಂತ ಹೇಳಿದ್ರೆ ಒಪ್ಕೊಂತೀನಿ, ಗೋರ್ಮೆಂಟ್ ಅಂತ ಹೇಳಿದ್ರೆ ಒಪ್ಕೊಂತೀನಿ, ಮತ್ತೆ ತೊಳಗ ದೇವ್ರ ಹೆಸರು ತಗೊಂಡ್ ಬಂದ್ರಲ್ಲ ಯಾಕಂತ ನನಗೆ ಕಾರಣ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಾರೆ. ಸರಿ, ನಾನು ದೇವ್ರ ಹೆಸರು ಬೇಕಂತ ತಗೊಂಡ್ ಬಂದಿನಿ, ಅದಕ್ಕೆ ನಾ ಹೇಳಕ್ತೀನಿ. ಈಗ ನೋಡಮ್ಮ, ಮನೆ ನಾವು ಗಣಪತಿ ಹಬ್ಬ ಮಾಡಿದ್ವಿ. ಪ್ರತಿಯೊಂದು ಗಲ್ಲಿ ಒಳಗ ಗಣಪತಿ ಇಟ್ವಿ. ಹೌದಾ? ಆ ಗಲ್ಲಿ ಒಳಗ ಗಣಪತಿ ಇಡ್ಲಿಕ್ಕೆ ಏನು ದುಡ್ಡು ಎಲ್ಲಿಂದ ಬಂತಮ್ಮ? ಗೋರ್ಮೆಂಟ್ ಇಂದ ತಗೊಳಂಗಿಲ್ಲ. ಜನ ಏನ್ ಮಾಡ್ತಾರ ಅಂದ್ರೆ ಪಟ್ಟಿ ಅಂತಾರ ಕಲೆಕ್ಟ್ ಮಾಡ್ತಾರ. ಪಟ್ಟಿ ಅಂದ್ರೆ ಜನರ ಕಡೆಯಿಂದ ಭಕ್ತಾದಿಗಳಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಯಾರು ದೇಣಿಗೆ ಅಂತಾರ, ಯಾರು ಪಟ್ಟಿ ಅಂತಾರ. ಯಾರು ಭಕ್ತಿಯಿಂದ 5 ರೂಪಾಯಿ ಕೊಡ್ತಾರ, ಯಾರು 50 ರೂಪಾಯಿ ಕೊಡ್ತಾರ, ಯಾರು 5 ರೂಪಾಯಿ ಕೊಡ್ತಾರ, ಯಾರು 5,000 ರೂಪಾಯಿ ಕೊಡ್ತಾರ. ಹಿಂಗ ಪಬ್ಲಿಕ್ ನಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ತಕ್ಕಂಥ ಜೀವನದೊಳಗೆ ದುನಿಯಾದೊಳಗೆ ಯಾವುದೇ ಕೆಲಸ ಇರ್ಲಿ, ಅದಕ್ಕೆ ಕ್ರೌಡ್ ಫಂಡಿಂಗ್ ಪದ್ಧತಿ ಅಂತ ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಅಂದ್ರೆ ನಾವು ಗಣಪತಿ ಹಬ್ಬ ಮಾಡ್ಬೇಕಂದ್ರೆ ಕ್ರೌಡ್ ಫಂಡಿಂಗ್ ಅಂದ್ರೆ ಪಬ್ಲಿಕ್ ಕಡೆಯಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ತೀವಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಅದೇ ಪ್ರಕಾರ ಎಲ್ಲರ ಒಂದು ಗುಡಿ ಕಟ್ಟಬೇಕಂದ್ರೆ, ಮಸ್ಜಿದ್ ಕಟ್ಟಬೇಕಂದ್ರೆ, ಚರ್ಚ್ ಕಟ್ಟಬೇಕಂದ್ರೆ ಪಬ್ಲಿಕ್ ನಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ತಾರಲ್ಲ, ಅದು ಕ್ರೌಡ್ ಫಂಡಿಂಗ್ ದುಡ್ಡು ಅಂತಾನೆ ಕರೀತಾರ. ಇದೇ ಪ್ರಕಾರ ನಮ್ಮ ಧರ್ಮಸ್ಥಳ ಮಂಜುನಾಥ, ತಿರುಪತಿ ತಿಮ್ಮಪ್ಪ, ಆಮೇಲೆ ಕೊಲ್ಲಾಪುರ ಮಹಾಲಕ್ಷ್ಮಿ, ಈ ಸಾಯಿಬಾಬಾ ಮಂದಿರ, ಈ ದುನಿಯಾದೊಳಗೆ ಅಂದ್ರೆ ಇಂಡಿಯಾದೊಳಗೆ ಇರ್ತಕ್ಕಂಥ ಪ್ರತಿಯೊಂದು ಈ ಯಾವ್ದು ಗುಡಿಗಳ ಮೇಂಟೈನ್ ಆಗೋದು ಕ್ರೌಡ್ ಫಂಡಿಂಗ್ ದುಡ್ಡಿಂದ. ಈ ಜನ ದಕ್ಷಿಣ ಅಂತ ಆಗ್ತಾರಲ್ಲಮ್ಮ, ಹುಂಡಿ ಒಳಗೆ ಹಾಕ್ತಾರಲ್ಲ, ಅದೇ ದುಡ್ಡಿಂದ ಆಗ್ತಿತ್ತು. ಹೌದಾ? Yes, sir. ಅದೇ ಪ್ರಕಾರ ಮುಸ್ಲಿಂ ಜನ ಜಕಾತ್ ಮತ್ತೆ ವಕಫ್ ಅಂತ ತಗೊಂತಲ್ಲ, ಅದು ಕ್ರೌಡ್ ಫಂಡಿಂಗ್ ದೊಳಗೆ ಬರ್ತಿತ್ತು. ದುನಿಯಾದೊಳಗಿರ್ತಕ್ಕಂಥ ಪ್ರತಿಯೊಂದು ಇನ್ಶೂರೆನ್ಸ್ ಕಂಪನಿಗಳು ಆಪರೇಟ್ ಆಗೋದು ಕ್ರೌಡ್ ಫಂಡಿಂಗ್ ದುಡ್ಡಿಂದ. ದುನಿಯಾದೊಳಗಿರ್ತಕ್ಕಂಥ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಕಂಪನಿಗಳು ಆಪರೇಟ್ ಆಗೋದು ಕ್ರೌಡ್ ಫಂಡಿಂಗ್ ಇಂದ. ದುನಿಯಾದೊಳಗಿರ್ತಾನ ಇಡೀ ದುನಿಯಾ ಕಂಟ್ರೋಲ್ ಮಾಡ್ತಕ್ಕಂಥ ಶೇರ್ ಮಾರ್ಕೆಟ್ ಆಪರೇಟ್ ಆಗೋದು ಕ್ರೌಡ್ ಫಂಡಿಂಗ್ ಇಂದ. ಪಾಯಿಂಟ್ ಕ್ಲಿಯರ್ ಆಗ್ತೇನೆ? Yes, sir.
ಈಗ ದುನಿಯಾದೊಳಗಿರ್ತಕ್ಕಂಥ ಪ್ರತಿಯೊಂದು ಗೌರ್ಮೆಂಟ್ ನಡಿಬೇಕಂದ್ರೆ ದುಡ್ಡು ಬೇಕು. ಅದು ದುಡ್ಡು ಬೇಕಂದ್ರೆ ಏನ್ ಮಾಡ್ತಾರಮ್ಮ, ಅದು ಅಮೆರಿಕನರಾಗ್ಲಿ ಇಂಡಿಯನ್ನರಾಗ್ಲಿ ಟ್ಯಾಕ್ಸ್ ಅನ್ನ ತಗೋತಾರ. ಆ ಟ್ಯಾಕ್ಸ್ ಕ್ರೌಡ್ ಫಂಡಿಂಗ್ ಬರ್ತೈತಿ, ಪಬ್ಲಿಕ್ ನಿಂದ ತಗೊಳ್ತಕ್ಕಂಥ ದುಡ್ಡು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನೀವೆಲ್ಲ ಕಷ್ಟಪಟ್ಟು ದುಡ್ಡನ್ನ ಎಲ್ಲಿ ಇಡ್ತೇವಮ್ಮ? ಬ್ಯಾಂಕಿನಾಗ ಸೇಫ್ ಆಗಿರ್ಲಿ, ಮನೆಯೊಳಗ ಏನ್ ಕಳ್ತನ ಆಗಬಾರ್ದಂತೆ ಬ್ಯಾಂಕಿನಾಗ ಇರ್ತಲ್ಲ, ಆ ಬ್ಯಾಂಕಿಂಗು ಸಹಿತ ಕ್ರೌಡ್ ಫಂಡಿಂಗ್. ಯಾರು 100 ರೂಪಾಯಿ ಇಡ್ತಾರ, ಯಾರು 1000 ರೂಪಾಯಿ ಇಡ್ತಾರ, ಯಾರು 100 ಕೋಟಿ ರೂಪಾಯಿ ಇಡ್ತಾರ ಅಕೌಂಟ್ನಾಗ. ಹೌದೇನಮ್ಮ? ಎಸ್ ಸರ್. ಈಗ ಹೇಳಮ್ಮ, ನಾನು ಇಷ್ಟೊಂದು ಉದಾಹರಣೆ ಕೊಟ್ಟೆ. ಇದೆಲ್ಲ ಉದಾಹರಣೆ ನೋಡಿದ್ರೆ ಈ ಕ್ರೌಡ್ ಫಂಡಿಂಗ್ ಅನ್ನೋದು 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಯಾರ ದೃಷ್ಟಿಯೊಳಗೆ? ಮೊದಲು ಮನುಷ್ಯನ ದೃಷ್ಟಿಯೊಳಗೆ, ಎರಡನೇದು ಗೌರ್ಮೆಂಟ್ ದೃಷ್ಟಿಯೊಳಗೆ, ಮೂರನೇದು ದೇವರ ದೃಷ್ಟಿಯೊಳಗೆ. ಹೌದೇನಮ್ಮ? ಎಸ್ ಸರ್. ನಾವೊಂದು ಪವಿತ್ರವಾದ ಒಂದು ಪದ್ಧತಿ ಒಳಗೆ ಅದೇ ಹೊರತಾಗಿ ಯಾರಿಗೂ ಟೊಕ್ಕೆ ಹಾಕೋ ಬಿಸ್ನೆಸ್ ಅಲ್ಲ ಅನ್ನೋದು ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇನ್ನು ಮುಂದಿನ ಸ್ಟೆಪ್, ನಾವು ಬಿಸ್ನೆಸ್ ಮಾಡಕ್ ಬಂದ್ವಿ. ಹೌದೇನಮ್ಮ? ಎಸ್ ಸರ್. ಇಲ್ಲ ಬಿಸ್ನೆಸ್ ಹೆಂಗ್ ಮಾಡ್ಬೇಕು, ಇನ್ಕಮ್ ಹೆಂಗ್ ತಗೋಬೇಕು, ನನಗೆ ಹೆಂಗ್ ಇನ್ಕಮ್ ಬರ್ಬೇಕಂತ ಅದನ್ನೇ ತಿಳ್ಕೊಳಕ್ ಬಂದಾರ. ಹೌದೇನಮ್ಮ? ಎಸ್ ಸರ್. ಈಗ ಮುಂದಿನ ಸ್ಟೆಪ್ ನಾ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ. ಈಗ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕಿಂತ ಮೊದಲೇ ನಾನು ಜಾಯ್ನಿಂಗ್ ಪ್ರೋಸೆಸ್ ಬಗ್ಗೆ ಮಾತಾಡ್ಬೇಕು. ಹೌದೇನಮ್ಮ? ಯಾವಾಗ್ಲೂ ಬಿಸ್ನೆಸ್ ಅಂದ್ರೆ ಮೂರ್ ಸ್ಟೆಪ್ ನಾಗ ಇರ್ತೈತಿ. ಮೊದಲೇದು ಜಾಯ್ನಿಂಗ್, ಎರಡನೇದು ವರ್ಕ್, ಮೂರನೇದು ಇನ್ಕಮ್. ಹೌದೇನಮ್ಮ? ಮೊದಲೇ ಸ್ಟೆಪ್ ನಾವು ತಿಳ್ಕೊಳ್ಳೋಣ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ ನಮ್ಮ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ನಾನು ಜೀವನದೊಳಗೆ ಒಂದೇ ಒಂದ್ಸರಿ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟ್ ಮಾಡ್ಬೇಕಮ್ಮ? $30. ಅಲ್ಲಮ್ಮ, ಡಾಲರ್ ಬಗ್ಗೆ ಮಾತಾಡಕ್ತಿಲ್ಲ ಯಾಕೆ? ಹೌದು, ನಮ್ಮದು ಇಂಡಿಯನ್ ಕಂಪನಿ ಅಂತ ಹೇಳ್ತೀರಿ, ಮತ್ತೆ ಡಾಲರ್ ಹಾಕ್ಬೇಕು. ನೋಡ್ರಿ, ಇದು ಪ್ಯೂರ್ಲಿ 100% ಇಂಡಿಯನ್ ಕಂಪನಿ. ಹೌದೇನಮ್ಮ? ಎಸ್ ಸರ್. ಆದ್ರೆ ನನ್ನ ಗೋಲ್, ನನ್ನ ಟಾರ್ಗೆಟ್, ನನ್ನ ಮೋಟಿವ್ ಮೇನ್ ಅಂದ್ರೆ ನಾನು ಇಂಡಿಯನ್ ಜೊತೆಗೆ ಇಡೀ ವಿಶ್ವದೊಳಗೆ ನಾನು ಯಾಕೆ ಬಿಸ್ನೆಸ್ ಮಾಡಬಾರ್ದಮ್ಮ? ಇಡೀ ವಿಶ್ವದೊಳಗೆ 193 ದೇಶ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನೀನ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಇಂಡಿಯಾದೊಳಗೆ ಇದನ್ನ ಇಂಡಿಯಾ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ನಡೀತಿತ್ತು. ಮಾಡ್ತೀನಮ್ಮ? ಮಾಡ್ತೀವಿ. ಹೌದಾ? ಈಗ ನಾನು ಈ ಕಂಪನಿ ಇಡೀ ವಿಶ್ವದೊಳಗೆ, ಅಂದ್ರೆ ಯಾಮೆ ಕಂಪನಿ ಯಾವ ತರ ಇಂಡಿಯಾಗೆ ಬಂತು ಹಾಗೆ ನನ್ನ ಕಂಪನಿ ನಾನು ಎಲ್ಲಾ ಇಂಡಿಯಾ ಕಂಟ್ರಿ ಒಳಗೆ ಹೋಯ್ತು. ಇಡೀ ವಿಶ್ವದೊಳಗೆ 193 ದೇಶದ ನಾನು 193 ದೇಶದೊಳಗು ನಾನು ಬಿಸ್ನೆಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? 193 ದೇಶಕ್ಕೆ ಕಾಮನ್ ಆಗಿರ್ತಕ್ಕಂಥ ಕರೆನ್ಸಿ, ಅದಕ್ಕೆ ನಾನು ಡಾಲರ್ನೊಳಗೆ ಮಾತಾಡ್ತೇನೆ. ಪಾಯಿಂಟ್ ಕ್ಲಿಯರ್ ಆಯ್ತೇನಮ್ಮ? ಎಸ್ ಸರ್. ಈಗ ಸದ್ಯದ ಮಟ್ಟಿಗೆ ಡಾಲರ್ ಇತ್ತು ಬಹಳ ಚಲೋ. ಡಾಲರ್ ಅಂದ್ರೆ INR ಅಂದ್ರೆ ಇಂಡಿಯನ್ ರುಪಿನ ಕೊಟ್ಟರು ನಡೀತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇಂಡಿಯನ್ ರುಪಿನಾಗಾದ್ರೆ ಎಷ್ಟು ಕೊಡ್ಬೇಕಾಗ್ತದಮ್ಮ? 2790 ರೂಪಾಯಿ ಕೊಡ್ಬೇಕಾಗ್ತದೆ. ಹೌದೇನಮ್ಮ? ಎಸ್ ಸರ್. ಎಲ್ಲಿ ಮಟ್ಟ ಕೊಡ್ಬೇಕು? ಎಲ್ಲಿ ಮಟ್ಟ ಅಂದ್ರೆ ಕಂಪನಿ ನಿಮಗೆ ಮುಂದೆ ಇಂಡಿಕೇಶನ್ ಕೊಡ್ತೈತಿ, ಅಂದ್ರೆ ಇನ್ಫಾರ್ಮೇಶನ್ ಕೊಡ್ತೀವಿ. ನಾವು ಯಾವಾಗ ಈ ಇಂಡಿಯನ್ ರುಪೀಸ್ ಅನ್ನ ಸ್ಟಾಪ್ ಮಾಡ್ತಿಲ್ಲ, 1 ತಿಂಗಳ 15 ದಿನ ಮೊದಲು ಹೇಳ್ತೀವಿ, ಈ ತಾರೀಕಿನಿಂದ ನಾವು ಅಲ್ಲಿಂದ ಮುಂದೆ ನಾವು ಕಂಪಲ್ಸರಿ ಡಾಲರ್ ಅಂತ. ಪಾಯಿಂಟ್ ಕ್ಲಿಯರ್ ಆಯ್ತು? ಯಾಕಂದ್ರೆ ಈಗ ಸದ್ಯ ನಮ್ಮ ಬಿಸಿನೆಸ್, ನಮ್ಮ ಕಂಪನಿ ಏನೈತಲ್ಲ ಕೇವಲ ಇಂಡಿಯಾದೊಳಗ ಮಾತ್ರ ನಡೀತೈತಿ. ಅದಕ್ಕೆ ಇಂಡಿಯನ್ ರುಪೀಸ್ ನಡೀತೈತಿ. ಯಾವಾಗ ನಾವು ಇಂಟರ್ನ್ಯಾಷನಲ್ ಕಾಲಿರ್ತೀವಿ ಅವಾಗ ಇಂಡಿಯನ್ ರುಪೀಸ್ ಬಂದ್ ಮಾಡ್ತೀವಿ, ಡಾಲರ್ ಮಾತ್ರ ಸ್ಟಾರ್ಟ್ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಇದರ ಅರ್ಥ ನಾನು ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ $30 ಕೊಡ್ಬೇಕಂತ ಅರ್ಥ. ಹೌದೇನಮ್ಮ? ಎಸ್ ಸರ್. $30 ಯಾರಿಗೂ ಕೊಡ್ಬೇಕು? ಎಷ್ಟೆಷ್ಟು ಕೊಡ್ಬೇಕಮ್ಮ? ಲೆಕ್ಕ ಬೇಕಲ್ಲ. ಈಗ ನೋಡಮ್ಮ, ನಾವು ಕೊಡ್ತಕ್ಕಂಥ $30 ಡೈರೆಕ್ಟ್ ಆಗಿ ಕಂಪನಿಗೆ ಹಾಕಬೇಕಾಗಿಲ್ಲ. ಯಾರಿಗೆ ಹಾಕಬೇಕಾಗಿಲ್ಲ? ಕಂಪನಿಗೆ. ಯಾಕಮ್ಮ? ಮತ್ತೆ ಎಲ್ಲಾ ಕಂಪನಿ ಒಳಗ ನಾವು ದುಡ್ಡು ಹಾಕ್ಬೇಕಂದ್ರೆ ಕಂಪನಿ ಹಾಕೊಂಡಿಗೆ ಹಾಕ್ತಿವಲ್ಲ, ಹಂಗಿಲ್ಲೇ ಇಲ್ಲ. ನೀವು ಕೊಡ್ಬೇಕಾಗಿರ್ತಕ್ಕಂಥ ದುಡ್ಡದೊಳಗೆ $30 ಕೇವಲ $5 ಮಾತ್ರ ಕಂಪನಿಗೆ ಹಾಕ್ಬೇಕಾಗ್ತದೆ. ಏನಮ್ಮ? ಕೇವಲ $5 ಮಾತ್ರ. ಹೌದು, ಈ $5 ಎದಕ್ಕಮ್ಮ? ಎದಕ್ಕಂದ್ರೆ ಕಂಪನಿ ಒಳಗೆ ನಾವು ಏನು $5 ಕೊಡ್ತೀವಿ, ಇದನ್ನ ನಮ್ಮ ಗ್ಲೋಬಲ್ ವೆಲ್ತ್ ಕಂಪನಿದು ರಿಜಿಸ್ಟ್ರೇಷನ್ ಫೀಸ್ ಅಂತ ತಗೋತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ದುಡ್ಡಿನ ಜೊತೆಗೆ ನಿಮ್ದೆಲ್ಲಾ ಡೀಟೇಲ್ ಅನ್ನ ತಗೊಂಡೆ ನಾವೇನ್ ಮಾಡ್ತೀವಿ, ನಿಮ್ದು ID ಜನರೇಟ್ ಮಾಡ್ತೀವಿ. ಅಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಯಾವ ತರ ಸ್ಕೂಲ್ ಹೋದ್ರೆ ಅಡ್ಮಿಷನ್ ಫೀಸ್ ಅಂತ ತಗೊಂತಾರ, ನಾವ್ ಎಲ್ಲರ ಡಾಕ್ಟರ್ ಹತ್ರ ಹೋದ್ರೆ ಚೀಟಿ ಅಂತ ಮಾಡ್ತಾರ, ಎಲ್ಲರ ನಾವು ಎಕ್ಸಿಬಿಷನ್ ಹೋದ್ರೆ ಎಂಟ್ರಿ ಫೀಸ್ ಅಂತ ತಗೋತಾರಲ್ಲ, ಹಾಗೆ ನಮ್ ರಿಜಿಸ್ಟ್ರೇಷನ್ ಫೀಸ್ ಅಂತ ನಮ್ಮ ಕಂಪನಿ ಒಳಗೆ ಜಾಯಿನ್ ಆಗ್ತಕ್ಕಂಥ ವ್ಯಕ್ತಿಯಿಂದ ನಾವು ಜೀವನದೊಳಗೆ ಒಂದ್ಸರಿ ಕೇವಲ $5 ಮಾತ್ರ ತಗೋತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಸರಿ, ಈಗ $5 ಹೋದ್ಮೇಲೆ ಇನ್ನು 25 ಉಳಿತೈತಲ್ಲಮ್ಮ. ಇನ್ನು $25 ನಿಮ್ದು ID ಜನರೇಟ್ ಆದ್ಮೇಲೆ ನಿಮ್ಮ ಐಡಿಯಿಂದ ನಿಮಗೆ ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಇರ್ತಾನಲ್ಲ, ಆ ವ್ಯಕ್ತಿಗೆ ನಮ್ಮ ನೆಟ್ವರ್ಕ್ ಭಾಷೆದೊಳಗೆ ರೆಫರರ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಮ್ಮ? ರೆಫರಲ್, ಇಂಟ್ರೊಡ್ಯೂಸರ್, ಸ್ಪಾನ್ಸರ್. ನೀವೇ ಸ್ಪಾನ್ಸರ್.
ಈ ಸ್ಪಾನ್ಸರ್ ನಿಮ್ಮ ಸ್ಪಾನ್ಸರ್ ಆಗಿರ್ತಕ್ಕಂಥ ವ್ಯಕ್ತಿಗೆ ನೀವು $25 ಕೊಡ್ಬೇಕು. ಅದು ಆ ನಿಮ್ದು ಸ್ಪಾನ್ಸರ್ ಇನ್ಕಮ್ ಅಂತ ಕೌಂಟ್ ಆಗ್ತೈತಿ, ರೆಫರಲ್ ಇನ್ಕಮ್ ಅಂತ ಕೌಂಟ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಐತೆ ನಮ್ಮ? ಎಸ್ ಸರ್. ಉದಾಹರಣೆಗೆ ಈಗ ಅಚ್ಚಲ್ಕರ್ ನಾನೇ ಜಾಯ್ನ್ ಆಗಿರ್ತೇನೆ ಅಂತ ತಿಳ್ಕೊಳಮ್ಮ. ಈಗ ನನಗೆ ಸೀಮಾ ನೀನೇ ಇಂಟ್ರೊಡ್ಯೂಸ್ ಮಾಡಿ ಅಂತ ತಿಳ್ಕೊಮ್ಮ. ಈಗ ನಾನೇನ್ ಮಾಡ್ತೀನಿ, ನಾನ್ ಟೋಟಲಿ $30 ನನ್ನ ಹತ್ರ ಇಟ್ಕೊಂಡಿರ್ತೀನಿ. ಹೌದೇನಮ್ಮ? ಎಸ್ ಸರ್. ಆ $30 $5 ನಾ ಏನ್ ಮಾಡ್ತೀನಿ, $5 $5 ನಾನು ಕಂಪನಿ ಕೊಡ್ತೀನಿ. ಇನ್ನು ಉಳಿದಿರ್ತಕ್ಕಂಥ $25 ನಾನು ನಿನಗೆ ಕೊಡ್ಬೇಕಂತ ಅರ್ಥ. ಸೀಮಾಗ್ ನಿನಗೆ ಕೊಡ್ಬೇಕಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ? ಎಸ್ ಸರ್. ಈಗ ಇದರ ಅರ್ಥ ಈಗ $30 ಅಂತ ಹೇಳಿದೀವಿ. ಹೌದೇನಮ್ಮ? ಆದ್ರೆ ಇಂಡಿಯನ್ ರುಪೀದೊಳಗೆ $7,790. ಅದ್ರೊಳಗೆ $465 ಕಂಪನಿಗೆ, ಇನ್ನು $2,325 ನಿಮ್ಮ ಇಂಡಿಯನ್ ರುಪೀಸ್ ಒಳಗಾದ್ರೆ ನಿಮ್ಮ ಇಂಟ್ರೊಡ್ಯೂಸರ್ ಕೊಡ್ಬೇಕಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಚಲೋ, ಈಗ ನಾನು $30 ಕೊಟ್ಟೆ, ನಾನು ಕಂಪನಿ ಜಾಯ್ನ್ ಆದ. ಹೌದೇನಮ್ಮ? ಸರ್. ಈಗ ನಾನು ಕಂಪನಿ ಜಾಯ್ನ್ ಆಗಿನ ಹೆಂಗ್ ಗೊತ್ತಾಗ್ತೈತಿ? ಹೇಗಂದ್ರೆ ಅಲ್ಲೇ ನನ್ನ ಹೆಸರು ಮುಂದೆ ಪ್ಯಾಕೇಜ್ ಅಂತ ಕಾಲಮ್ ಇರ್ತೈತಿ. ಆ ಪ್ಯಾಕೇಜ್ ಒಳಗೆ $30 ಮುಟ್ಟಿದ ತಕ್ಷಣ ಅಲ್ಲಿ ಸಿಲ್ವರ್ ಅಂತ ತೋರಿಸೈತಿ. ಸಿಲ್ವರ್ ಅಂತ ಬಂತಂದ್ರೆ ನಾನು ಕಂಪನಿ ಜಾಯ್ನ್ ಆದಂಗ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಈಗ ಕಂಪನಿ ಜಾಯ್ನ್ ಆದ್ಮೇಲೆ ಏನ್ ಮಾಡ್ಬೇಕಮ್ಮ? ನೋಡಮ್ಮ, ಇದು ನೆಟ್ವರ್ಕ್ ಮಾರ್ಕೆಟ್. ಯಾವ ಮಾರ್ಕೆಟ್ ಅಮ್ಮ? ಇದು ನೆಟ್ವರ್ಕ್ ಮಾರ್ಕೆಟ್. ಹೌದೇನಮ್ಮ? ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಏನಾಗ್ತೈತೆ ಅಂದ್ರೆ, ನಾವು ಇಲ್ಲೇ ಕಂಪನಿ ಒಳಗೆ ಟೀಮ್ ಅನ್ನ ಬೆಳೆಸ್ಕೊಂತ ಹೋಗೋದ ನಮ್ಮ ಕೆಲಸ. ಏನ್ ಮಾಡೋದಮ್ಮ? ಟೀಮ್ ಬಿಲ್ಡ್ ಮಾಡೋದು. ಟೀಮ್ ಅನ್ನ ಬಿಲ್ಡ್ ಮಾಡೋದೇ ನಮ್ಮ ಕೆಲಸ. ಹೌದೇನಮ್ಮ? ಎಸ್ ಸರ್. ಏನಮ್ಮ ಟೀಮ್ ಅನ್ನ ಬಿಲ್ಡ್ ಮಾಡೋದಂದ್ರೆ ಏನು? ಈಗ ನೋಡಮ್ಮ, ಟೀಮ್ ಅನ್ನ ಕಟ್ಟೋದಂದ್ರೆ ಸಿಂಪಲ್ ಭಾಷೆ ಒಳಗೆ ಹೇಳ್ತೀನಿ. ಮೊದಲೇ ನಾನು $30 ಕೊಟ್ಟು ಕಂಪನಿ ಜಾಯ್ನ್. ಹೌದೇನಮ್ಮ? ಎಸ್ ಸರ್. ಇದರ ಅರ್ಥ ನಾನು $30 ಕೊಟ್ಟೆ ಈ ಗ್ಲೋಬಲ್ ವೆಲ್ತ್ ಕಂಪನಿ ಒಳಗೆ ಮೆಂಬರ್ ಆಗೇನಿ. ಏನಾಗೇನಮ್ಮ? ನಾನು ಮೆಂಬರ್ ಆಗೇನಿ. ನಾನ್ ಮೆಂಬರ್ ಆದ್ಮೇಲೆ ನನ್ನ ಕಡೆಯಿಂದ 1, 2, 3, 4 ಜನ ಮೆಂಬರ್ ಮಾಡಿದೆ ನನ್ನ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನನ್ನ ಕೆಳಗಡೆ ಸೀಮಾ ನೀ ಬಂದಿಮ್ಮ. ನೀನು 1, 2, 3, 4 ಇದು ನೀನು 4 ಜನ ಮಾಡಿದೆ. ನೀನು ಕೆಳಗಡೆ ರೆಹಮತುಲ್ಲಾ ಬರ್ತಾರ. ರೆಹಮತುಲ್ಲಾ 1, 2, 3, 4 ಇವ್ರು 4 ಜನ. ಈ ಪ್ರಕಾರ ಪ್ರತಿ ಒಂದ್ ವ್ಯಕ್ತಿ $30 ಕೊಟ್ಟು ಜಾಯ್ನ್ ಆಗೋದು 4 ಜನ ಮಾಡಿದಿರ್ತಾರ. ಇದೇ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದರಿಂದ ಏನಾಗ್ತೈತಮ್ಮ? ಇದರಿಂದ ಏನಾಗ್ತೈತೆ ನೋಡೋಣಲ್ಲ. ಈಗ ಮೊದಲೇ ನಾನ್ 4 ಜನ ಮಾಡ್ತೀನಿ. ಹೌದೇನಮ್ಮ? ಎಸ್ ಸರ್. ಈ 4 ಜನ 4 ಜನ ಮಾಡಿದಾಗ ಎಷ್ಟಾತಮ್ಮ? ನಾನು ಮೊದಲು ಒಬ್ಬನ ಇರ್ತೀನಿ. 1 ರಿಂದ 4 ಆಯ್ತು. ಈ 4 ಜನ 4 ಜನ ಮಾಡಿದಾಗ ಎಷ್ಟಾಗ್ತಾರಮ್ಮ? 16 ಜನ. ಈ 16 ಜನ 4 ಜನ ಮಾಡಿದಾಗ 64 ಜನ. ಈ 64 ಜನ 4 ಜನ ಮಾಡಿದಾಗ ಎಷ್ಟಾತಮ್ಮ? 256. ಮೊದಲು ನಾನು ಒಂದ್ ವ್ಯಕ್ತಿ ಇದ್ದೆ. 1 ರಿಂದ 4, 4 ರಿಂದ 16, 16 64, 64 ರಿಂದ 256. ಇದೇ ತರ ಬೆಳೆಸ್ಕೊಂತ ಹೋಗದೆ ನಮ್ಮ ಟೀಮ್ ಅನ್ನ ಬೆಳೆಸೋದು ಕೆಲಸ. ಪಾಯಿಂಟ್ ಕ್ಲಿಯರ್ ಆತ? ಎಸ್ ಸರ್. ನನ್ನ ಮುಂದಿನ ಪ್ರಶ್ನೆ, 256 ಅಂತ ಹೇಳಿದ್ರಿ, ನಾನು ಎಲ್ಲಿ ಮಟ್ಟ ಬೆಳೆಸ್ಕೊಂತ ಹೋಗ್ಬೇಕಮ್ಮ? ಅಂದ್ರೆ ಜೀವನ ಪರ್ಯಂತ ಹಂಗ 4 ಮಾಡ್ಬೇಕು? ಇಲ್ಲ, ನನಗೊಂದು ಲಿಮಿಟ್ ಐತಿ. ಏನ್ ಲಿಮಿಟ್? ಈಗ ಮೊದಲೇ ನಾನು ಕಂಪನಿ ಜಾಯ್ನ್ ಆದೆ. ಹೌದೇನಮ್ಮ? ಎಸ್ ಸರ್. $30 ಕೊಟ್ಟು ನಾನು ಕಂಪನಿ ಜಾಯ್ನ್ ಆದೆ. ನಾನು ಡೈರೆಕ್ಟ್ ಆಗಿ 4 ಜನ ಮೆಂಬರ್ ಮಾಡ್ತೀನಿ. ಹೌದೇನಮ್ಮ? ಎಸ್ ಸರ್. ಈ ನಾ ಏನ್ ಮೆಂಬರ್ ಮಾಡ್ತೇನಲ್ಲ, ಇದಕ್ಕೆ ಫಸ್ಟ್ ಲೆವೆಲ್, ಫಸ್ಟ್ ಜನರೇಷನ್ ಅಂತ ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ 4 ಜನ 4 ಜನ ಮಾಡಿದಾಗ 16 ಜನ ಬರ್ತಾರಲ್ಲ, ಇದು ಸೆಕೆಂಡ್ ಜನರೇಷನ್ ಅಥವಾ ಸೆಕೆಂಡ್ ಲೆವೆಲ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇನ್ನ 16 ಜನ 4 ಜನ ಮಾಡಿದಾಗ 64 ಜನ ಬರ್ತಾರ. ಇದಕ್ಕೆ 3ನೇ ಜನರೇಷನ್ ಅಥವಾ 3ನೇ ಲೆವೆಲ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ 64 ಜನ 4 ಜನ ಮಾಡಿದ್ರೆ 256 ಜನ ಆಗ್ತಾರ. ಇದಕ್ಕೆ ನಾವು 4ನೇ ಜನರೇಷನ್ ಅಥವಾ 4ನೇ ಲೆವೆಲ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ 256 ಜನ 4 ಜನ ಮಾಡಿದಾಗ ಏನಾಗ್ತಾರಮ್ಮ? 1024. ಇದಕ್ಕೆ 5ನೇ ಲೆವೆಲ್ ಅಥವಾ 5ನೇ ಜನರೇಷನ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದೇ ನಮ್ಮ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, 4th ಜನರೇಷನ್, 5th ಜನರೇಷನ್ ಅಂತ ಹೇಳ್ತಿಲ್ಲ. ಇದನ್ನೆಲ್ಲ ಬೇಕಾದ್ರೆ ನೆನಪಿಟ್ಕೊಡ್ರಿ, ಸಾಧ್ಯ ಆಗ್ತದೆ ಬರ್ಕೊಡ್ರಿ, ಇಲ್ಲ ಸ್ಕ್ರೀನ್ ಶಾಟ್ ಕೊಡ್ರಿ. ಇದೇ ನಮ್ಮ ಕಂಪನಿದ ಇಂಪಾರ್ಟೆಂಟ್ ಪಾಯಿಂಟ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಈ ಪ್ರಕಾರ ನಾನು $30 ಕೊಟ್ಟು ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಅಥವಾ 5 ಜನರೇಷನ್ ಕಂಪ್ಲೀಟ್ ಮಾಡಿದ್ರೆ ನಾನು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಸೀಮಾ ಕ್ಲಿಯರ್ ಆತೇನಮ್ಮ? ಸರ್. ಸೀಮಾ ಕ್ಲಿಯರ್ ಆತೇನಮ್ಮ?
ಯಾರಿದ್ರಿ? ಬೇರೆ ಯಾರಿದ್ದೀರಿ? ಎಸ್ ಸರ್, ಎಸ್ ಸರ್. ಎಸ್ ಸರ್. ಏನಾಯ್ತು? ಓಕೆ, ಡನ್. ಈಗ ನೀವ್ ಹೇಳ್ದಂಗೆ $30 ಕೊಟ್ಟು ಕಂಪನಿ ಜಾಯ್ನ್ ಆಗ್ತೀರಿ. ಪಾರ್ಟ್ ಕ್ಲಿಯರ್ ಆಯ್ತ್ರಿ ಕಲೀಂ? ಎಸ್ ಸರ್. ಓಕೆ, 4 ಜನ ಮೆಂಬರು ಮಾಡ್ತೀನಿ. ಸೀಮಾ ಏನ್ ಮಾಡಕ್ತಿಮ್ಮ? ಎಲ್ಲಿದಿ? 4 ಜನ ಮೆಂಬರ್ 4 ಮಾಡ್ತೀನಿ. ಜನ ಮೆಂಬರ್. 5 Yes. ಲೆವೆಲ್ ಕಂಪ್ಲೀಟ್ ಮಾಡ್ತೀನಮ್ಮ. 5 ಲೆವೆಲ್ ಐತಲ್ಲ, 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ಆದ್ರೆ ನನಗೆ ಇನ್ಕಮ್ ಎಷ್ಟು ಬರ್ತೈತಿ, ಹೆಂಗ್ ಬರ್ತೈತಿ ಅಂತ ತಿಳ್ಕೊಬೇಕಲ್ಲಮ್ಮ ನಾನು. ಏನಮ್ಮ? Yes, sir. ಎಷ್ಟು ಬರ್ತೈತಿ ಮತ್ತೆ ಹೆಂಗ್ ಬರ್ತೈತಿ ಅಂತ ತಿಳ್ಕೊಬೇಕು. ಹೌದೇನಮ್ಮ? ಅದನ್ನ ನೀನ ಹೌದು. ನನಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಯಾಕಮ್ಮ ಹೇಳ್ಬಾರ್ದು? ಪಾರ್ಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಎಸ್ ಸರ್. ಚಲೋ, ಹಾಗಾದ್ರೆ ಈಗ ನಾನು ಇನ್ಕಮ್ ಬಗ್ಗೆ ಹೇಳ್ತೀನಿ. ಈಗ ನೋಡಮ್ಮ, ನಾನು ಸಿಲ್ವರ್ ಆಗ್ಬೇಕು, ಜಾಯ್ನ್ ಆಗ್ಬೇಕಂದ್ರೆ ಏನ್ ಮಾಡೇನಮ್ಮ? $5 ಮಾತ್ರ ಕಂಪನಿ ಕೊಟ್ಟಿನಿ. ಇನ್ನು $25 ನಾನೇನ್ ಮಾಡೀನಿ? ನನ್ನ ಇಂಟ್ರೊಡ್ಯೂಸರ್ ಕೊಟ್ಟೇನಿ. ಹೌದೇನಮ್ಮ? ಎಸ್ ಸರ್. ಎಸ್ ಸರ್. ನಾನು ಇಂಟ್ರೊಡ್ಯೂಸರ್ ಕೊಟ್ಟ ಮೇಲೆ ಮತ್ತೇನ್ ಮಾಡೀನಿ? 4 ಜನ ನಾನ್ ಮೆಂಬರ್ ಮಾಡಿ. ಹೌದೇನಮ್ಮ? ಎಸ್ ಸರ್. ಎಸ್ ಸರ್. ಓಕೆ, ಈಗ 4 ಜನ ನಾನೇನ್ ಮಾಡಿನಲ್ಲ, 1 2 3 4. ಇದರ ಅರ್ಥ ನಾನು $30 ಕೊಟ್ಟು ಕಂಪನಿ ಜಾಯ್ನ್ ಆಗಿನ. ಹೌದಾ? ಈಗ Yes. ಈ ವ್ಯಕ್ತಿ 1 2 3 4 ಇವರು ಜಾಯ್ನ್ ಆಗ್ಬೇಕಂದ್ರೆ ಇವರು $30 ರೆಡಿ ಮಾಡಿ ಇಟ್ಕೊಂಡಿರ್ತಾರ. $5 ಮಾತ್ರ ಕಂಪನಿ ಕಳಿಸ್ತಾರ. ಯಾರು ಕಳಿಸ್ತಾರ? ಕಂಪನಿಗೆ. ಕಂಪನಿ. ಇನ್ನು $25 ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡತಕ್ಕಂಥ ವ್ಯಕ್ತಿ ಇದು. ಈಗ ಉದಾಹರಣೆಗೆ ಸೀಮಾ ನೀನ ಅಂತ ತಿಳ್ಕೊಮ್ಮ. ಮೊದಲನೇ ವ್ಯಕ್ತಿ $25, ಎರಡನೇ ವ್ಯಕ್ತಿ $25, ಮೂರನೇ ವ್ಯಕ್ತಿ $25, ನಾಲ್ಕನೇ ವ್ಯಕ್ತಿ $25. ಈ ಪ್ರಕಾರ ನಿನಗೆ ಒಂದ್ ವ್ಯಕ್ತಿಯಿಂದ $25 4 ಜನರಿಂದ ಎಷ್ಟಾಗ್ತೈತಮ್ಮ? $100. ಇದೇ $100 ನಿನ್ನ ಇನ್ಕಮ್. ಪಾಯಿಂಟ್ ಕ್ಲಿಯರ್ ಆಗ್ತೀರಮ್ಮ? ಎಸ್ ಸರ್. ಸರ್. ಈ 4 ಜನ ಮೆಂಬರ್ ಮಾಡಿದಕ್ಕೆ ನಿನಗೆ ಎಷ್ಟು ಬಂತಮ್ಮ? $100. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. $100 ಅಂದ್ರೆ $1ಗೆ 93 ರೂಪಾಯಿ ಅಂತ ಹಿಡಿದೇವ್ ನಾವು. ಹೌದೇನಮ್ಮ? $1ಗೆ 93 ರೂಪಾಯಿ ಅಂತ ಹಿಡಿದ್ರೆ ಎಷ್ಟಾತಮ್ಮ? 9,300. ಈಗ 9,300 ರೂಪಾಯಿ ನೀನು ತಗೊಂಡೆ. ಹೌದೇನಮ್ಮ? ಎಸ್ ಎಸ್ ಸರ್. ಸರ್. ಇದ್ರ ಸಲುವಾಗಿ 4 ಜನ ಮೆಂಬರ್ ಮಾಡಿದ್ವಿ. ಹೌದೇನಮ್ಮ? ಎಸ್ ಸರ್. ಈ 4 ಜನ ಮೆಂಬರ್ ಮಾಡ್ಲಿಕ್ಕೆ ಕಂಪನಿ ನಮಗೆ ಟೈಮ್ ಎಷ್ಟು ಕೊಡ್ತೈತಮ್ಮ? ಈ ನಮ್ಗೆ 4 ಜನ ಮೆಂಬರ್ ಮಾಡ್ಲಿಕ್ಕೆ ನಮಗೆ ಕಂಪನಿ ಯಾವುದೇ ತರದ ಟೈಮ್ ಲಿಮಿಟ್ ಕೊಟ್ಟಿಲ್ಲ. ನೀವು 1 ದಿನದಾಗರ ಮಾಡ್ಬೋದು, 1 ತಿಂಗಳದೊಳಗರ ಮಾಡ್ಬೋದು, 1 ವರ್ಷದೊಳಗರ ಮಾಡ್ಬೋದು, ನಿಮ್ಮ ಇಷ್ಟ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಎಸ್ ಸರ್. ಸರ್. ಈಗ ನಾನಂತ ತಿಳ್ಕೊಮ್ಮ, 1 ದಿನದಾಗ ಮಾಡಿದ್ರೆ ಇದು 9,300 ರೂಪಾಯಿ ಒಂದ್ ದಿನದ ಇನ್ಕಮ್. ತಿಂಗಳಿಗೆ ಮಾಡಿದ್ರೆ ತಿಂಗಳ ಇನ್ಕಮ್, ವರ್ಷಕ್ಕೆ ಮಾಡಿದ್ರೆ ವರ್ಷದ ಇನ್ಕಮ್ ಅಂತ ತಿಳ್ಕೊಳ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಎಸ್ ಸರ್. ಚಲೋ, ಈಗ ನಾನು 4 ಜನ ಮಾಡಿದೆ. ಯಾವಾಗ ನಾನು 4 ಜನ ಕಂಪ್ಲೀಟ್ ಮಾಡ್ತೇನಲ್ಲ, ಇದರ ಅರ್ಥ ನಂದು ಸಿಲ್ವರ್ ಲೆವೆಲ್ ಕಂಪ್ಲೀಟ್ ಆತಂತ ತಿಳ್ಕೊಳಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಯಾರ್ದು ಸಿಲ್ವರ್ ಲೆವೆಲ್ ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ ಕಂಪನಿ 2ನೇ ಪ್ರಮೋಷನ್ ತೊಳಕ ಪರ್ಮಿಷನ್ ಕೊಡ್ತಾರೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದೇನಮ್ಮ ಪರ್ಮಿಷನ್ ಅಂದ್ರೆ ಏನ್ ಅರ್ಥ ಆಗ್ಲಿಲ್ಲ ಅದು? ಅಂದ್ರೆ ಮುಂದಿನ ಸ್ಟೆಪ್ ನಾಗ ಹೇಳ್ತೀನಿ. ಈಗ ಸದ್ಯ ಯಾರ್ದು 4 ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ ಮಾತ್ರ ಕಂಪನಿ ಯಾಕಂದ್ರೆ 2ನೇ ಪ್ರಮೋಷನ್ ತೊಳಕ್ ಪರ್ಮಿಷನ್ ಕೊಡ್ತಾರ. ಈಗ ಸೀಮಾ, ಈಗ ನಿಂದ ಅಂತ ತಿಳ್ಕೊಳಮ್ಮ, ನಿಂದು ಈಗ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗೈತಿ, 2ನೇ ಪ್ರಮೋಷನ್ ತೊಳಕ್ತಿ. ಹೌದೇನಮ್ಮ? ಎಸ್ ಸರ್. ಈಗ ನೀ 2ನೇ ಪ್ರಮೋಷನ್ ತೊಳಕ್ತಿಲ್ಲಮ್ಮ, ಅದ್ರ ಹೆಸರು ಏನಂತ ಇಟ್ಟಾರ? ಗೋಲ್ಡ್. Gold. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ Yes, ಸೀಮಾ, ನೀನು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ನೀನು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ನಿನ್ನ ಸಿಲ್ವರ್ ಲೆವೆಲ್ ಆಗಿದ್ದಾಗ 4 ಜನ ಮೆಂಬರ್ ಮಾಡಿದಕ್ಕೆ ನಿನ್ನ ಅಕೌಂಟ್ನಾಗ ಎಷ್ಟು ಜಮಾ ಆಗೈತಮ್ಮ? $100. ಹೌದಾ? ಎಸ್ ಸರ್. ಅದ್ರ ಜೊತೆಗೆ ನಿಂದ 2ನೇ ಪ್ರಮೋಷನ್ ತೊಳಕ್ ಪರ್ಮಿಷನ್ ಸಿಕ್ಕಿದೆ. ಪರ್ಮಿಷನ್ ಬಂದ ತಕ್ಷಣ ಈ $100 $50 ಕೊಟ್ಟು ನೀನು ಗೋಲ್ಡ್ ಪ್ರಮೋಷನ್ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನೀನು $100 50 ಹೋದ್ರೆ ಇನ್ನೆಷ್ಟು ಉಳಿತಮ್ಮ? $50. ಹೌದಾ? ನೀನು ಸ್ಟಾರ್ಟಿಂಗ್ ದೊಳಗ ಕಂಪನಿ ಜಾಯ್ನ್ ಆಗಾಕ $30 ಇನ್ವೆಸ್ಟ್ಮೆಂಟ್ ಮಾಡಿದಲ್ಲ, ಅದನ್ನು ತೆಗೆದು ಬಿಡಮ್ಮ. ಅದನ್ನ ತೆಗೆದ್ಮೇಲೆನು ಇನ್ನು $20 ಉಳಿತು. ಹೌದೇನಮ್ಮ? ಎಸ್ ಸರ್. ಅದ್ರ ಜೊತೆಗೆ ನಿಂದ 2ನೇ ಪ್ರಮೋಷನ್ ಆಯ್ತು, ಗೋಲ್ಡ್ ಪ್ರಮೋಷನ್ ಆಯ್ತು. ಹೌದೇನಮ್ಮ? ಎಸ್ ಸರ್. ಚಲೋ, ಈಗ ನೀನು ಗೋಲ್ಡ್ ಪ್ರಮೋಷನ್ ಆಯ್ತು. ಇಲ್ಲೇ ನಿನಗೆ $100 $50 ಕೊಟ್ಟು ಗೋಲ್ಡ್ ಆದಿ. ಹೌದೇನಮ್ಮ? ಎಸ್ ಸರ್. ಮುಂದೆ ಈಗ ಮತ್ತೆ ನೀನ್ ಇನ್ಕಮ್ ತಗೋಬೇಕು. ಇನ್ಕಮ್ ಅಂತೂ ಮಾಡ್ಲೇಬೇಕಲ್ಲ. ಈಗ ಮುಂದೆ ಈಗ ನಾನು 4 ಜನ ಮೆಂಬರ್ ಮಾಡೋದಕ್ಕೆ 9,300 ಬಂತು. ಮುಂದೆ ಮತ್ತೆ ಇನ್ಕಮ್ ಬರ್ಬೇಕಂದ್ರೆ ಮತ್ತೆ ಹೊಸ ಮೆಂಬರ್ ಮಾಡ್ಬೇಕೇನಮ್ಮ? ಇಲ್ಲ. ಇಲ್ಲ. ಹೊಸ ಮೆಂಬರ್ ಮಾಡ್ಲಿಲ್ಲ ಅಂದ್ರೆ ಇನ್ಕಮ್ ಹೆಂಗ್ ಬರ್ತೈತಮ್ಮ? ಚಲೋ, ಇನ್ಕಮ್ ಹೆಂಗ್ ಬರ್ತೈತೆ ನೋಡೋಣಲ್ಲ. ಈಗ ನಾನು ಸಿಲ್ವರ್ ಲೆವೆಲ್ ನಾಗ ಇದ್ದಾಗ 4 ಜನ ಮೆಂಬರ್ ಮಾಡಿ ಅಂದ್ರೆ ನಾನು ಮೊದಲು ಒಬ್ಬನಿದ್ದೆ, ನಾನು 4 ಜನ ಮೆಂಬರ್ ಮಾಡಿದೆ. ಹೌದೇನಮ್ಮ? ಎಸ್ ಸರ್. ಇವ್ರು 4 ಮಾಡಿದಾಗ ಎಷ್ಟು ಜನ ಬರ್ತಾರ? 16 ಜನ. ಇದೇ 16 ಜನ ಇಲ್ಲಿ ಬಂದು ಕುಂದಿರ್ತಾರ ಅಂತ ಅರ್ಥ. ಇದಕ್ಕೆ ಇದು ಫಸ್ಟ್ ಜನರೇಷನ್ ಆಯ್ತು, ಇದು 2ನೇ ಜನರೇಷನ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್.
ಈಗ 16 ಜನ ಇಲ್ಲೇನ್ ಬಂದ್ ಕುಂತಾರಲ್ಲ, ಈ 16 ಜನರಿಗೆ ನಾನೇನ್ ಮಾಡ್ಬೇಕು? ನಾನು ಅಷ್ಟೇ ಅಲ್ಲ, ನಾನು ಮತ್ತೆ ನನ್ನ ನಾಲ್ಕು. ಕೆಳಗಡೆ ಇರ್ತಕ್ಕಂತ ನಾನು ಮತ್ತೆ ನನ್ನ ಕೆಳಗಡೆ ಇರ್ತಕ್ಕಂತ 5 ಜನ, ನಾವು 5 ಜನ ಸೇರಿ 16 ಜನರ ಕಡೆಯಿಂದ 4 ಜನ ಮೆಂಬರ್ ಮಾಡಿಸ್ಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ 4 ಜನ ಮೆಂಬರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈ 16 ಜನ ಕುಂತಾರಲ್ಲ, ಅವ್ರಿಗೆ ಪ್ರತಿದಿನ ಏನಿರ್ತೈತಿ? ಜೂಮ್ ಮೀಟಿಂಗ್ ಇರ್ತೈತಿ, ಹೌದಲ್ಲಮ್ಮ? ಎಸ್ ಸರ್. ಈ 16 ಜನರ ಕಡೆಯಿಂದ ಪ್ರತಿದಿನ ತಪ್ಪಿದ್ರೆ 2 ಜನರಿಗೆ ಜೂಮ್ ಮೀಟಿಂಗ್ ಅಟೆಂಡ್ ಮಾಡ್ಸಂಗ್ ನೋಡ್ಕೊಳ್ಳೋದ ನಮ್ದು ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ 16 ಜನರಿಗೆ 4 ಜನ ಮಾಡಕ್ ಆಗ್ಲಿಲ್ಲ ಅಂತ ಹಂಗೇನಿತ್ತಂದ್ರೆ ಅಂತ ವ್ಯಕ್ತಿಗಳಿಗೆ ನಾವು ಸಂಡೇ ಟ್ರೈನ್ ಒಳಗೆ ನಾವು ಹೇಳ್ದಂಗೆ ಕರೆಕ್ಟ್ ಆಗಿ ಮಾಡಿದ್ರೆ 4 ಜನ ಅಲ್ಲ 40 ಜನನು ಮಾಡ್ಬೋದು. ಅದಕ್ಕೆ ಕೆಲವೊಂದು ಟೆಕ್ನಿಕ್ ಇರ್ತಾವ, ಅದನ್ನ ಸಂಡೇ ಟ್ರೈನಿಂಗ್ ಒಳಗೆ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಚಲೋ, ಇಲ್ಲಿಗೆ ಈ 16 ಜನ ಏನಾಗ್ತಾರಮ್ಮ? 16 ಜನ 4 ಜನ ಮನೆ ಮಾಡಿದಾಗ ಮುಂದೆ ಇವರು ಈ 16 ಜನ 4 ಜನ ಮಾಡಿದಾಗ ನಮ್ಮಂಗೆ ಅವ್ರಿಗೂ 16 ಜನರಿಗೂ ಒಂದು $100 ಇನ್ಕಮ್ ಬರ್ತಿತ್ತು, ಹೌದೇನಮ್ಮ? ಎಸ್ ಸರ್. ನಾನು $100 ಇನ್ಕಮ್ ಬಂದಾಗ ಏನ್ ಮಾಡಿದ್ದೆ? ನಾನು $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂಡಿದ್ದೆ, ಹೌದೇನಮ್ಮ? ಎಸ್ ಸರ್. ಈ 16 ಜನರಿಗೆ $100 ಬಂತಂದ್ರೆ ಅದ್ರೊಳಗೆ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋತಾರೆ, ಹೌದೇನಮ್ಮ? ಅಂದ್ರೆ Yes. ಈಗ ನಾನು ಎಷ್ಟು ಒಂದು ವ್ಯಕ್ತಿಗೆ ಗೋಲ್ಡ್ ಪ್ರಮೋಷನ್ ಕೊಡಿಸಿದ್ರೆ ನನಗೆ $50 ಸಿಗ್ತೈತಿ. ಅಂತಂದ್ರೆ ಎಷ್ಟು ಜನರಿಗೆ ನಾನು ಗೋಲ್ಡ್ ಮಾಡ್ಸೇನಮ್ಮ? 16 ಜನ. 50 × 16 ಎಷ್ಟಾಗ್ತೈತಿ? 800. ಇದೇ $800 ನನ್ನ 2ನೇ ಲೆವೆಲ್ ಇನ್ಕಮ್ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನನ್ನ 2ನೇ ಲೆವೆಲ್ನಾಗ ನನಗೆ ಎಷ್ಟು ಬಂತಮ್ಮ? $800, ಹೌದಾ? ಎಸ್ ಸರ್. $800 $1ಗೆ 93 ರೂಪಾಯಿಗೆ $800ಗೆ ನಮಗೇನಾತಮ್ಮ? 74,400 ರೂಪಾಯಿ ಇನ್ಕಮ್ ಆತ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನು ಸ್ಟಾರ್ಟಿಂಗ್ ಒಳಗೆ 4 ಜನ ಮೆಂಬರ್ ಮಾಡಿದೆ, ನನಗೆ ಕೇವಲ 9,300 ರೂಪಾಯಿ. ಈಗ ಕೆಳಗಡೆ ಬಂದಂತರಿಗೆ ಸಪೋರ್ಟ್ ಕೊಟ್ಟೆ, ನಾನು ಮತ್ತೆ 5ನೇ ವ್ಯಕ್ತಿಗೆ ಹಾಕಿಲ್ಲ, ಆದ್ರೆ 74,400 ರೂಪಾಯಿ ಬಂತಲ್ಲಮ್ಮ? ಹೌದು, Yes. ಇದೇ ಬ್ಯೂಟಿ ಆಫ್ ನೆಟ್ವರ್ಕ್ ಮಾರ್ಕೆಟ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಓಕೆ, ಇದು ಒಂದು. ಈಗ ನಿಂದು 4 ಜನ ಆಗಿದ್ದಕ್ಕೆ ಮೊದಲೇ ಲೆವೆಲ್ ಕಂಪ್ಲೀಟ್ ಆಯ್ತು. 16 ಜನ ಆಗಿದ್ದಕ್ಕೆ 2ನೇ ಕಂಪ್ಲೀಟ್ ಆಯ್ತು. ಯಾರ್ದು 2ನೇ ಲೆವೆಲ್ ಕಂಪ್ಲೀಟ್ ಆಗ್ತಿದೆ ಅವ್ರಿಗೆ ಮಾತ್ರ ಕಂಪನಿ 3ನೇ ಪ್ರಮೋಷನ್ ತೊಳಕ ಪರ್ಮಿಷನ್ ಕೊಡ್ತಾರೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದೇನು ಪರ್ಮಿಷನ್ ಅಂತಿಲ್ಲಮ್ಮ? ಏನಿದರ ಅರ್ಥ? ಇದರ ಅರ್ಥ ಇಷ್ಟೇ, ಮೊದಲೇ ಲೆವೆಲ್ಗೆ ಎಷ್ಟಾಗಬೇಕಮ್ಮ? ನಾನು 4 ಜನ ಮಾಡ್ಬೇಕು, ಹೌದಾ? ಕಂಪಲ್ಸರಿ. ಹೌದು. ಈಗ ಅಚ್ಚಲ್ಕರ್ ನಾನ ಅಂತ ತಿಳ್ಕೊಳಮ್ಮ. ಈಗ ನಾ ಎಷ್ಟು ಜನ ಮಾಡ್ಬೇಕಮ್ಮ? 4 ಜನ ಮಾಡ್ಬೇಕು. 4. ಆದ್ರೆ ಈಗ ಸದ್ಯ ನಾನು ಯಾವ್ದೋ ಒಂದು ಕೆಲಸದೊಳಗೆ ಬೀಜ ಇದೀನಿ, ನಾನು 3 ಜನ ಮಾತ್ರ ಮಾಡೀನಿ, 4ನೇ ವ್ಯಕ್ತಿಗೆ ಇನ್ನೂ ಮಾಡಿಲ್ಲ ಅಂತ ತಿಳ್ಕೊಳಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನನಕ್ಕಿಂತ ಮೊದ್ಲೇ ಸೀಮಾ ಇದು ನೀನಂತ ತಿಳ್ಕೊಳಮ್ಮ. ನೀನು 1 2 3 4 ನೀನು ಒಂದೇ ದಿನದಾಗ 4 ಜನ ಮೆಂಬರ್ ಮಾಡ್ತೀವಿ. ಒಂದೇ ದಿನದಾಗ 4 ಜನ ಮಾಡಬಾರ್ದು ಅಂತ ಏನಿಲ್ಲಲ್ಲಮ್ಮ? ಮಾಡ್ಬೋದು. ನೀನು ಒಂದೇ ದಿನದಾಗ 4 ಮಾಡಿದ್ರೆ ಕಂಪನಿ ರೂಲ್ ಏನೈತಿ? ಯಾರ ಕೆಳಗಡೆ 4 ಜನ ಆಗ್ಯಾರ ಅವ್ರಿಗೆ 2ನೇ ಪ್ರಮೋಷನ್ ಕೊಡ್ತೀವಿ ಅಂತ ಕಂಪನಿ ಪರ್ಮಿಷನ್ ಕೊಡ್ತಿದ್ದ, ಹೌದಲ್ಲಮ್ಮ? ಎಸ್ ಸರ್. ಈಗ ಕಂಪನಿ ಗೋಲ್ಡ್ ಪ್ರಮೋಷನ್ ತೊಗೊಳಕ್ಕೆ ಯಾರಿಗೆ ಪರ್ಮಿಷನ್ ಕೊಡ್ತು? ಸೀಮಾಗ, ಅಚ್ಚಲ್ಕರ್ಗಲ್ಲ. ಯಾಕೆ? ಯಾಕಂದ್ರೆ ಅಚ್ಚಲ್ಕರ್ ಕೆಳಗೆ ಕೇವಲ 3 ಜನ ಮಾತ್ರ ಆಗ್ಯಾರ, ಹೌದೇನಮ್ಮ? ಎಸ್ ಸರ್. ಈಗ ಅಪ್ಲೈನ್ ಯಾರು? ಅಚ್ಚಲ್ಕರ್. ಡೌನ್ ಲೈನ್ ಯಾರು? ಸೀಮಾ, ಹೌದೇನಮ್ಮ? ಸೀಮಾ, ನನಕ್ಕಿಂತ ಮೊದಲೇ ನೀನೇನಾರ $50 ಕೊಟ್ಟೆ ಗೋಲ್ಡ್ ಪ್ರಮೋಷನ್ ತಗೊಂಡ್ರೆ ನೀನು ಡೌನ್ ಲೈನ್ ಆಗಿರ್ತಕ್ಕಂಥ ನೀನು ಸೀಮಾ, ನೀನು ಮೇಲೆ ಬರ್ತಿದಿ, ನೀನು ಅಪ್ಲೈನ್ ಆಗ್ತೀಮಾ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ನಾನು ಅಚ್ಚಲ್ಕರೆ, ನಿನ್ನ ಅಪ್ಲೈನ್ ಆಗಿರ್ತಕ್ಕಂಥ ಅಚ್ಚಲ್ಕರೆ, ನಾನು ಕೆಳಗಡೆ ಬರ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದಕ್ಕೆ ಸೂಪರ್ ಸೀಡ್ ಅಂತ ಕರೀತಾರ. ಏನಂತ ಕರೀತಾರ? ಕೆಳಗಡೆ ಇದ್ದಂತ ವ್ಯಕ್ತಿ ಸೀಮಾ ಬಂದಲ್ಲ, ಇದಕ್ಕೆ ಸೂಪರ್ ಸೀಡ್ ಅಂತ ಕರೀತಾರ. ನಮಗೆ ಇಡೀ ವಿಶ್ವದೊಳಗೆ ನನ್ನ ಡೌನ್ಲೈನ್ ನನಗಿಂತ ಜಾಸ್ತಿ ಕೆಲಸ ಮಾಡಿ ಮೇಲೆ ಹೋಗ್ತಕ್ಕಂತ ಕಾನ್ಸೆಪ್ಟ್ ದುನಿಯಾದೊಳಗೆ ಎಲ್ಲಿ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದಕ್ಕೆ ನಮ್ಮ ಕಂಪನಿ ಪರ್ಮಿಷನ್ ಕೊಡುದು ಅಂತ ಹೇಳ್ತೀವಿ. ಇದನ್ನೆಲ್ಲ ಚೆಕ್ ಮಾಡಿ ಯಾರು ಕ್ವಾಲಿಫೈಡ್ ಆಗ್ಯಾರ ಅವ್ರಿಗೆ ಎಷ್ಟ ಪರ್ಮಿಷನ್ ಕೊಡ್ತಾರ ಅವ್ರು ಮುಂದೆ ಹೋಗ್ಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಸೀಮಾ, ಇದರ ಅರ್ಥ ಏನು? ಇದರ ಅರ್ಥ ಇಷ್ಟಮ್ಮ. ಬೇರೆ ನೆಟ್ವರ್ಕ್ ಮಾರ್ಕೆಟ್ ಕಂಪನಿಗಳಿಗೆ ಏನ್ ಮಾಡ್ತಾರ, ಒಂದ್ ಸರಿ ಟಾಪ್ ನ್ಯಾಗ ಕುಂತ್ರೆ ಮುಗಿದು, ಅವ್ನಿಗೆ ಯಾರು ಅಲಗಡ್ಸಕ್ ಆಗಿಲ್ಲ. ಬಟ್ ನಮ್ಮ ಕಂಪನಿ ಒಳಗೆ ಯಾರು ಬೇಕಾದ್ರೆ ಯಾವುದೇ ಲೆವೆಲ್ಗೆ ಹೋಗ್ಬೋದು. ಇದರ ಅರ್ಥ ಏನಂದ್ರೆ ಸಾಮರ್ಥ್ಯ ಕಷ್ಟಪಟ್ಟು ದುಡಿಯೋರಿಗೆ ಹೆಚ್ಚಿಗೆ ಇನ್ಕಮ್ ಸಿಗ್ತೈತೆ ಅನ್ನೋದ ಸಿಗಂಗ್ ಮಾಡೋದು ನಮ್ಮ ಕಾನ್ಸೆಪ್ಟ್, ನಮ್ಮ ಕಂಪನಿದು ಮೂಲ ಉದ್ದೇಶ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅಂದ್ರೆ
ಸಾಮರ್ಥ್ಯ ಇದ್ದಂತ ವ್ಯಕ್ತಿಗೆ ಟಾಪ್ ಅಲ್ಲೇ ಹೋಗೋದು. ಸಾಮರ್ಥ್ಯ ಇದ್ದಂತ ವ್ಯಕ್ತಿಗೆ ಟಾಪ್ ನಾಗ ಕರ್ಕೊಂಡು ಹೋಗೋದ್ರೊಳಗೆ ತಪ್ಪೇನಿಲ್ಲಲ್ಲಮ್ಮ. ಮಧು ಇಲ್ಲ ಮೌರ್ಯ sir. ಅವ್ರೆ ಏನಂತೀರಿ? ಈಗ ಉದಾಹರಣೆ ಕೊಡ್ರಿ, ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿಗೆ ಸರಿಯಾದ ಜಾಗ ಸಿಕ್ಕಿದಕ್ಕೆ ಇವತ್ತ ನಮ್ಮ ದೇಶ ಕೇವಲ 11 ವರ್ಷದೊಳಗೆ ಎಷ್ಟು ದೊಡ್ಡ ಮಟ್ಟದ ಗೊತ್ತಮ್ಮ. ಚಾ ಮಾರ್ತಕ್ಕಂಥ ವ್ಯಕ್ತಿನೂ ಸಹಿತ ಇವತ್ತ ಪ್ರಧಾನ ಮಂತ್ರಿ ಅದ. ಒಂದು ಚಾಯ್ ಮಾರನಂತ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರಿಗೆ ಅಲ್ಲೇ ಕುಂದ್ರಿಸಿದ್ರು. ಇವತ್ತು ನಮ್ಮ ದುನಿಯಾ ಎಲ್ಲಿರ್ತಿತ್ತಮ್ಮ ಯಾರು ಗೊತ್ತಿರ್ತಿದ್ದಿಲ್ಲ ಇಂಡಿಯಾ ಅಂದ್ರೆ. ಹೌದೇನ್ರಿ ಮೌರ್ಯ ಅವ್ರೆ? ಅದೇ ನಮ್ಮ ಕಂಪನಿ ಉದ್ದೇಶ. ಸಾಮರ್ಥ್ಯ ಇತ್ತಂದ್ರೆ ಯಾಕಮ್ಮ ಅಪ್ಲೈನ್ ಒಂದು ಸರಿ ಜಾಯಿನ್ ಆಗಿದ್ದ ತಪ್ಪಿಗೆ ಅಪ್ಲೈನ್ ಆಗ್ಬೇಕೇನಮ್ಮ. ನನ್ನ ಕೆಳಗಡೆ ಸಾಮರ್ಥ್ಯ ಇದ್ದಂತ ವ್ಯಕ್ತಿ ನಾನು ಯಾವತ್ತೂ ಮುಂದೆ ಹೋಗಿಲ್ಲ. ಬಟ್ ನನ್ನ ಕಂಪನಿ ಒಳಗೆ ಅದ ಚಾನ್ಸ್ ಇಲ್ಲ. ನನ್ನ ಕಂಪನಿ ಒಳಗೆ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಯಾವುದೇ ಲೆವೆಲ್ ಬೇಕಾದ್ರೆ ಹೋಗ್ಬೋದು. ಏನ್ ನಾಳೆ ಸೋಫಿಯಾ ಯಾರು ಸಫಿನಾ ನಿನ್ ಕೆಳಗ್ ಜಾಯ್ನ್ ಆಗ್ತಾರಂತ, ಸಫಿನಾ ಡೌನ್ಲೈನ್ ಆಗಿರ್ಬೇಕಂತ ಏನಿಲ್ಲಮ್ಮ. ಸಫಿನಾ ಕೆಲಸ ಮಾಡಿ ಯಾವಾಗ ಬೇಕಾದ್ರೂ ಸೀಮಾನ ಓವರ್ಟೇಕ್ ಮಾಡ್ಬೋದು ಅನ್ನೋದು ನಮ್ಮ ಕಾನ್ಸೆಪ್ಟ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಏನಂತೀರಿ Yes, sir. ಸರಿ? ಹೌದು. ಓಕೆ, ಈಗ ನಾ ಮುಂದೆ ಹೋಗ್ತೇನಮ್ಮ. ಪಾರ್ಟ್ ಕ್ಲಿಯರ್ ಮತ್ತೆ ಮುಂದೆ ಹೋಗ್ತೇನೆ. ಓಕೆ, ಈ ಪ್ರಕಾರ ಈಗ ನಂದು ಸೆಕೆಂಡ್ ಪ್ರಮೋಷನ್ ಆಯ್ತು. ಹೌದೇನಮ್ಮ? ಕಂಪ್ಲೀಟ್ ಆಯ್ತು. ಈಗ ನಾನು 3ನೇ ಪ್ರಮೋಷನ್ಗೆ ಕ್ವಾಲಿಫೈ ಆಗೇನೆ. ಈಗ ಕಂಪನಿದು 3ನೇ ಪ್ರಮೋಷನ್ ಹೆಸರು ಏನಂತಿಟ್ಟಾರಮ್ಮ? ರೂಬಿ. ಈಗ ನಾನ್ ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ಹಿಂದಿನ ಲೆವೆಲ್ ಯಾವ್ದು? ಗೋಲ್ಡ್. ಈಗ ಗೋಲ್ಡ್ ಪ್ರಮೋಷನ್ ನಾಗ ಯಾವ ಲೆವೆಲ್ ಅಮ್ಮ? ನನ್ ಗೋಲ್ಡ್ ಪ್ರಮೋಷನ್ ಇದ್ದಾಗ ನನಗೆ ಎಷ್ಟು ಇನ್ಕಮ್ ಬಂದೈತಮ್ಮ? $800. ಈಗ ನನಗೆ $800 ಬಂತು. ಅದ್ರ ಜೊತೆಗೆ ಪರ್ಮಿಷನ್ ಸಿಕ್ತು. ಪರ್ಮಿಷನ್ ಬಂದ ತಕ್ಷಣ ಈ ನನಗೆ ಬಂದಿರ್ತಕ್ಕಂಥ $800 $250 ಕೊಟ್ಟು ನಾ ರೂಬಿ ಆಗ್ಬೇಕು. ಇನ್ನು $550 ಉಳಿತೈತಿ. ಅಂದ್ರೆ $51,150 ನನ್ನ ಖರ್ಚಿಗೆ ಉಳಿತು. ಅದ್ರ ಜೊತೆಗೆ ನಂದು 3ನೇ ಪ್ರಮೋಷನ್ ಫ್ರೀ ಒಳಗಾತ ಅನ್ನೋದು ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನು $250 ಕೊಟ್ಟು ಏನ್ ಮಾಡಿದೆಮ್ಮ? ರೂಬಿ ಪ್ರಮೋಷನ್ ತಗೊಂಡೆ. ಈಗ ನಾನಂತೂ ಮೆಂಬರ್ ಮಾಡ್ಬೇಕಾಗಿಲ್ಲ. ಹಾಗಾದ್ರೆ ಈಗ ಮುಂದೆ ನನ್ನ ಕೆಳಗಡೆ ಯಾರು ಮಾಡ್ತಾರಮ್ಮ? ನಾನು ನನ್ನ ಕೆಳಗಡೆ 4 ಜನ ಮಾಡಿದೆ. ಈ 4 ಜನ 4 ಜನ ಮಾಡಿದಾಗ 16 ಜನ. ಇದು 2ನೇ ಲೆವೆಲ್. ಈ 16 ಜನ 4 ಜನ ಮಾಡಿದಾಗ 64 ಜನ ಬರ್ತಾರ. ಇದು 3ನೇ ಜನರೇಷನ್ ಅಂತ ಬರ್ದೆ ನಾನು. ಹೌದೇನಮ್ಮ? ಫಸ್ಟ್ Yes, sir. ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್. ಇದೇ ಥರ್ಡ್ ಲೆವೆಲ್ ನಾಗ ಬಂದು ಕುಂದಿರ್ತಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಇಲ್ಲೇ ನನ್ನ 3ನೇ ಜನರೇಷನ್ ಒಳಗೆ ಎಷ್ಟು ಜನ ಬಂದು ಕುಂತಾರಮ್ಮ? 64 ಜನ. ಈ 64 ಜನ ಮೊದಲೇ ಸಿಲ್ವರ್ ಇರ್ತಾರ. 4 ಜನ ಮೆಂಬರ್ ಮಾಡ್ತಾರ. $100 ಇನ್ಕಮ್ ಬರ್ತಿತ್ತು. ಹೌದೇನಮ್ಮ? ಎಸ್ ಸರ್. ಇದೇ $100 $50 ಕೊಟ್ಟು ಏನ್ ಮಾಡ್ತಾರಮ್ಮ? ಈ 64 ಜನ ಗೋಲ್ಡ್ ಪ್ರಮೋಷನ್ ತಗೋತಾರ. ಹೌದಾ? ಎಸ್ ಸರ್. ಈ 64 ಜನರಿಗೆ ಸಿಲ್ವರ್ ಇದ್ದಾಗ, ಈ 64 ಜನ ಸಿಲ್ವರ್ ಇದ್ದಾಗ ಸಿಲ್ವರ್ ಲೆವೆಲ್ ಆಗಿದ್ದಂತ ಲೀಡರ್ ಆಪರೇಟ್ ಮಾಡ್ತಾರ. ಗೋಲ್ಡ್ ಇದ್ದಾಗ ಗೋಲ್ಡ್ ಲೆವೆಲ್ ಆಪರೇಟ್ ಮಾಡಿ ಇಲ್ಲಿ ಮಟ್ಟ ತಂದು ಕೊಟ್ರು. ಈಗ ಈ 64 ಜನ ಎಲ್ಲಿ ಬಂದು ಕುಂತಾರಮ್ಮ? ಗೋಲ್ಡ್. ಇಲ್ಲಿ ಬಂದು ಕುಂತಾಗ ನಾನ್ ಮಾಡ್ತೀನಿ, ನಾನು ಅವ್ರಿಗೆ ಗೋಲ್ಡ್ ಪ್ರಮೋಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಏನ್ ಬೇಕು ನಾನು ಸಪೋರ್ಟ್ ಕೊಡ್ತೀನಿ. ಮೊದಲ ನಮ್ಮ ಸಿಲ್ವರ್ ಲೀಡರ್ ಸಪೋರ್ಟ್ ಕೊಟ್ಟ, 2ನೇದು ಗೋಲ್ಡ್ ಲೀಡರ್ ಸಪೋರ್ಟ್ ಕೊಟ್ಟ. ಈಗ ನಾನು ರೂಬಿ ಮಾಡೋದು ನನ್ನ ಜವಾಬ್ದಾರಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ 64 ಜನರಿಗೆ ರೂಬಿ ಕಂಪ್ಲೀಟ್ ಆದ್ರೆ ನನ್ನಂಗೆ $800 ಬರ್ತಿತ್ತು. ಹೌದೇನಮ್ಮ? ನಾನಿಂಗೆ $800 ಬಂದಾಗ $250 ಕೊಟ್ಟು ಏನ್ ಮಾಡಿದೆಮ್ಮ? ರೂಬಿ ಪ್ರಮೋಷನ್ ತೊಗೊಂಡಿದೆ. 64 ಜನರಿಗೆ ರೂಬಿ ಪ್ರಮೋಷನ್ ತೊಗೊಳಗ್ ಮಾಡೋದು ನನ್ನ ಕರ್ತವ್ಯ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಟೋಟಲ್ ಎಷ್ಟು ಜನ ಅದಾರ? 64 ಜನ. ಒಂದ್ ವ್ಯಕ್ತಿ ರೂಬಿ ಆದ್ರೆ ನನಗೆ ಇನ್ಕಮ್ ಎಷ್ಟು ಬರ್ತಿತ್ತಮ್ಮ? 250. 64 × 250 ಮಾಡಿದ್ರೆ ಎಷ್ಟಾತಮ್ಮ? $16,000. ಇದೇ $16,000 ನಂದು ಇನ್ಕಮ್ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. $16,000. ಈಗ $1ಗೆ $93. $16,000 ಎಷ್ಟಾತಮ್ಮ? 14,88,000. 14,88,000. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಆಲ್ಮೋಸ್ಟ್ ಅಲ್ಲ 15 ಲಕ್ಷ. ಈಗ ನೀನ್ ಹೇಳಮ್ಮ, ಈಗ 14,88,000 ಅಂದ್ರೆ ಆಲ್ಮೋಸ್ಟ್ ಅಲ್ಲ 15 ಲಕ್ಷ. ಹೌದೇನಮ್ಮ? ಎಸ್ ಸರ್. ಹೋಗ್ಲಿ ಸೀಮಾ, 15 ಲಕ್ಷ ಇನ್ಕಮ್ ತಗೊಂಡೆ. ಎಷ್ಟು ಜನರ ಟೀಮ್ ಕಟ್ಟೇನಮ್ಮ? 4 ಕೆಳಗೆ 16, 16 ಕೆಳಗೆ 64. ಕೇವಲ 84 ಜನರ ಟೀಮ್ ಅನ್ನು ಕಟ್ಟಿದಾಗ 15 ಲಕ್ಷ ಇಡೀ ವಿಶ್ವದೊಳಗೆ ಯಾವ ಕಂಪನಿನೂ ಕೊಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇಲ್ಲೇ ನಮ್ಮಲ್ಲಿ ಈಜಿಲಿ ಮಾಡ್ಬೋದು. ಪಾಯಿಂಟ್ ಕ್ಲಿಯರ್ ಆಯ್ತು? ಮನಸ್ಸು ಮಾಡಿದ್ರೆ ಈಗ ನಾಳೆ ಎಷ್ಟೋ ಜನ ಹಳೆ ಟೀಮ್ ದೊಡ್ಡ ಟೀಮ್ ಇರ್ತಾರೆ. ವೇಸ್ಟ್ ಇಸ್ಕೊಂಡಾಗ ಸಾವಿರಾರು ಗಂಟ್ಲೆ ಟೀಮ್ ಇರ್ತೈತಿ. ಆ ಸಾವಿರಾರು ಗಂಟ್ಲೆ ಟೀಮ್ ಅವ್ರ ಟೀಮ್ ಜೊತೆ ಮಾತಾಡಿ ಒಂದೇ ದಿನಕ್ಕನ ಬೇಕಾದ್ರೂ 15 ಲಕ್ಷ ಇನ್ಕಮ್ ಅನ್ನ ತಗೋಬಹುದು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಮುಂದೆ ಅಂತ ಜನರು ಬರ್ತಾರೆ. ಈಗ ನಂದು 3ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ಇದರ ಅರ್ಥ ಕಂಪನಿ ನನಗೆ 4ನೇ ಪ್ರಮೋಷನ್ ತೊಗೊಳಕ್ ಪರ್ಮಿಷನ್ ಕೊಡ್ತಾರಂತ ಅರ್ಥ. ಹೌದೇನಮ್ಮ?
ಎಸ್ ಸರ್. ಈಗ 4ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟೇವ ಡೈಮಂಡ್. ಡೈಮಂಡ್. ಈಗ ಸೀಮಾ ನೀ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ನೀನು ಡೈಮಂಡ್ ಆಗ್ಬೇಕಂದ್ರೆ ಇದ್ರ ಹಿಂದಿನ ಲೆವೆಲ್ ಯಾವ್ದಮ್ಮ? ರೂಬಿ. ರೂಬಿ ಲೆವೆಲ್ ನಾಗ ಎಷ್ಟು ಇನ್ಕಮ್ ಆಗಿತ್ತು ನಿನಗೆ? $16,000. ಇದೇ $16,000 ಕೇವಲ $2,500 ಕೊಟ್ಟು ಡೈಮಂಡ್ ಆಗ್ಬೇಕು. ಇನ್ನೆಷ್ಟು ಉಳಿತಮ್ಮ? ಇನ್ನು $13,500 ಉಳಿತು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನೀನು ಡೈಮಂಡ್ ಆದಿ. ಡೈಮಂಡ್ ಅದ ಪ್ರಮೋಷನ್ ತಗೊಂಡಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಪ್ರಮೋಷನ್ ತಗೊಂಡ್ಮೇಲೆ ಮುಂದೆ ನಿನ್ ಕೆಳಗಡೆ ಯಾರು ಬರ್ತಾರಮ್ಮ? ಯಾರು ಬರ್ತಾರ ನೋಡೋಣ. ಈಗ ನೋಡಮ್ಮ ಎಲ್ಲಿ ಮಟ್ಟ ಬಂತು? ಈಗ ನಾ ನಾನಿದ್ದೆ. ನಾನು 4 ಜನ ಮೆಂಬರ್ ಮಾಡಿದೆ. 1ನೇ ಲೆವೆಲ್ ಫಸ್ಟ್ ಜನರೇಷನ್. 4 ಜನ 16 ಜನ ಮಾಡಿದ್ರು. ಇದು ಸೆಕೆಂಡ್ ಜನರೇಷನ್. ಹೌದೇನಮ್ಮ? ಎಸ್ ಈ ಸರ್. 16 ಜನ 4 ಜನ ಮಾಡಿದಾಗ 64 ಜನ ಬಂದ್ರು. ಇದು 3ನೇ ಲೆವೆಲ್ ಥರ್ಡ್ ಜನರೇಷನ್. ಈ 64 ಜನ 4 ಜನ ಮಾಡಿದಾಗ ಎಷ್ಟಾತಮ್ಮ? 256. ಇದು 4ನೇ ಜನರೇಷನ್. ಇದು 4ನೇ ಪ್ರಮೋಷನ್, 4ನೇ ಜನರೇಷನ್. ಪಾಯಿಂಟ್ ಕ್ಲಿಯರ್ ಆತಮ್ಮ? ಈಗ ನನ್ನ ಕೆಳಗಡೆ 256 ಜನ ಬರ್ತಾರಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತು? ಎಸ್ ಸರ್. ಈ 256 ಜನ ಈಗ ನಾ ಏನ್ ಮಾಡ್ತೀನಮ್ಮ? ನಾವೆಲ್ಲರೂ ಸಪೋರ್ಟ್ ಕೊಡ್ತೀವಿ. ಮೊದಲ 256 ಜನ ಏನಂತ ಜಾಯ್ನ್ ಆಗಿರ್ತಾರ? ಸಿಲ್ವರ್. 4 ಜನ ಮೆಂಬರ್ ಮಾಡ್ತಾರ. $100 ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಆ $100 $50 ಕೊಟ್ಟು ಗೋಲ್ಡ್ ಹಾಕ್ತಾರ. $800 ಇನ್ಕಮ್ ತಗೊಂತಾರ. ಆ ಬಂದಿದ್ದು Yes. 800 $750 ಕೊಟ್ಟು ರೂಬಿ ಹಾಕ್ತಾರ. ರೂಬಿ ಆದ್ಮೇಲೆ ಇಲ್ಲಿ ಮಟ್ಟ ಸಿಲ್ವರ್ ಲೆವೆಲ್ ಸಿಲ್ವರ್ ಲೀಡರ್ ನೋಡ್ಕೋತಾರ. ಗೋಲ್ಡ್ ಲೀಡರ್ ನೋಡ್ಕೊಂಡ್ರು. ರೂಬಿ ಲೆವೆಲ್ ಅವ್ರನ್ನ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರು. ನನ್ನ ಡೌನ್ ಲೈನ್. ಈಗ ನಾನು ರೂಬಿ ಲೆವೆಲ್ ಬಂದು ಕುಂತಂತ 256 ಜನರಿಗೆ ರೂಬಿ ಕಂಪ್ಲೀಟ್ ಆಗ್ಲಿಕ್ಕೆ ಏನ್ ಬೇಕ ಅಷ್ಟು ಸಪೋರ್ಟ್ ಕೊಡೋದು ನನ್ನ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನೀ Yes, ಹೇಳಮ್ಮ, sir. ಎಷ್ಟು ಜನ ರೂಬಿ ಲೆವೆನ್ ಎಷ್ಟು ಜನ ಬಂದ್ ಕುಂತಾರ? 256. ಈ 256 ಜನರಿಗೆ ನಾವು ರೂಬಿ ಕಂಪ್ಲೀಟ್ ಮಾಡಿಸಿದ್ರೆ ಒಂದೊಂದು ವ್ಯಕ್ತಿಗೆ ನಂದಂಗ $16,000 ಬರಂಗ್ ಮಾಡಿದೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನಾನು $16,000 ಬಂದಾಗ $7,500 ಕೊಟ್ಟು ನಾನು ಡೈಮಂಡ್ ಪ್ರಮೋಷನ್ ತಗೊಂಡಿದ್ದಿಲ್ಲಮ್ಮ. ಎಸ್ ಸರ್. ಹಾಗೆ 256 ಜನ $16,000 ಬಂದಾಗ ಡೈಮಂಡ್ ಪ್ರಮೋಷನ್ ತಗೋತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನನ್ನ ಡೈಮಂಡ್ ಲೆವೆನ್ಗೆ ಎಷ್ಟು ಜನ ಬಂದ್ ಕುಂತಿದ್ರು? 256 ಜನ. ನಾನು ಅವ್ರಿಗೆ ಡೈಮಂಡ್ ಪ್ರಮೋಷನ್ ಮಾಡಿದ್ರೆ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರ? 2,500. ಇದೇ $2,500 ನನ್ನ ಇನ್ಕಮ್. ಪಾಯಿಂಟ್ ಕ್ಲಿಯರ್ ಆತಮ್ಮ? ನೀವು ಲೆಕ್ಕ ಮಾಡ್ರಿ. 256 ಇಂಟು 2,500 ಎಷ್ಟಾಗ್ತೈತಮ್ಮ? ಅದೇ ನನ್ನ ಇನ್ಕಮ್. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಟೋಟಲ್ ಇನ್ಕಮ್ $6,40,000. $6,40,000. ಇದನ್ನ ನಾ ರೂಪಾಯಿ ಕೌಂಟ್ ಮಾಡಿದ್ರೆ ಎಷ್ಟಾತಮ್ಮ? 5,95,20,000. 5,95,20,000. ಹೌದೇನಮ್ಮ? 95 ಲಕ್ಷ ಸರ್. 95 ಲಕ್ಷ. ಯಾವಾಗ್ಲೂ 85 ಆಗ್ತೈತಲ್ಲಮ್ಮ ಇದು. ನೀವು ಬೇಗ ಕಟ್ ಮಾಡ್ಕೊಳ್ತೀರಾ ಸರ್? 10 ಮೊದ್ಲ ಕಟ್ ಮಾಡ್ತೀನಿ ನಾನು. ಚಲೋ TDS. ಓಕೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಅಲ್ಲ, Yes, ಈಗ ನೋಡಮ್ಮ, ಈಗ ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ಎಷ್ಟು ಬಂತಮ್ಮ? 6 ಕೊಟ್ಪ. ಸ್ವಲ್ಪ ಮೇಲೆ ತಗೋತೀನಿ. ಈಗ ಎಷ್ಟಮ್ಮ? ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ 6 ಕೋಟಿ ರೂಪಾಯಿ ಇನ್ಕಮ್ ಬಂತಂದ್ರೆ ಲೈಫ್ ಸೆಟ್ಲ್ ಆಗ್ತೈತಿಲ್ಲಮ್ಮ? 100% ಸರ್. ಈಗ 6 ಕೋಟಿ ರೂಪಾಯಿ ಬಂತ, ನಾ ಲೈಫ್ ಸೆಟ್ಲ್ ಮಾಡ್ಕೊಂಡೇನಮ್ಮ. ನಾ ಟೋಟಲ್ ಟೀಮ್ ಎಷ್ಟು ಮಾಡೀನಿ? 4, 16, 64, ಈಗ 256. ಹಬ್ಬಬ್ಬ ಅಂದ್ರೆ 415 ಜನರದ ಮಾತ್ರ ಟೀಮ್ ಅನ್ನ ಮಾತ್ರ ಕಟ್ಟೆ ನಾನು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಅಲ್ಲಮ್ಮ, Yes. ಇಡೀ ದುನಿಯಾದೊಳಗ 415 ಜನರದ ಟೀಮ್ ಅನ್ನ ಕಟ್ಟಿದ್ರೆ 6 ಕೋಟಿ ರೂಪಾಯಿ ಇನ್ಕಮ್. ಎಲ್ಲರೂ ಕೇಳೇನಮ್ಮ? ಎಸ್ ಸರ್. ಎಲ್ಲರೂ ನೋಡೇನಮ್ಮ? ಇಲ್ಲ ಸರ್. ಅಲ್ಲಮ್ಮ ವಸೀಮಾ, ನೀನು ಎಲ್ಲರೂ ನೋಡಿದ್ರೆ ಎಲ್ಲರೂ ಕೇಳಿದ್ರೆ ಅಲ್ಲಿ ಇರ್ತಿದ್ದ, ಇಲ್ಲೇ ಬರ್ತಿದ್ದೆಮ್ಮ. ಹೌದು ಸರ್. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಇದ್ರ ಜೊತೆಗೆ 256 ಜನ ಆಗಿದ್ದಕ್ಕೆ ನಂದು 4ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ಈಗ ನಾನು 5ನೇ ಲೆವೆಲ್ಗೆ ಬಂದೆ. ಹೌದೇನಮ್ಮ? ಎಸ್ ಸರ್. ಈಗ ನಾನು 5th ಪ್ರಮೋಷನ್ ತೊಳಕ್ತೇನಲ್ಲ, ಅದ್ರ ಹೆಸರು ಏನಂತ ಇಟ್ಟಾರಮ್ಮ? ಬ್ಲೂ ಡೈಮಂಡ್. ಬ್ಲೂ ಡೈಮಂಡ್. ಈಗ ನಾನು ಈ ಕಂಪನಿ ಒಳಗ ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ಎಲ್ಲರಿಗೂ ಮಾರ್ಕೆಟಿಂಗ್ ಪ್ಲಾನ್ ಗೊತ್ತಾಗೈತಿ. ಇದ್ರ ಹಿಂದಿನ ಲೆವೆಲ್ ಯಾವ್ದಮ್ಮ? ಡೈಮಂಡ್. ಡೈಮಂಡ್ ಲೆವೆಲ್ ಆಗಿ ನಂದು ಇನ್ಕಮ್ ಎಷ್ಟಾಗೈತಿ? $6,40,000.
ಈಗ ನನಗೆ ಡೈಮಂಡ್ ಅಂತ ಪ್ರಮೋಷನ್ ತಗೋಬೇಕಂತ ಪರ್ಮಿಷನ್ ಬಂದ ತಕ್ಷಣ, ಪರ್ಮಿಷನ್ ಬರೋಕ್ಕಿಂತ ಮೊದಲಂತೂ ನಾನು ಏನು ಮಾಡಕ್ ಬರಂಗಿಲ್ಲ. ಪರ್ಮಿಷನ್ ಬಂದ್ಮೇಲೆ ಈ $6,40,000 ಈ ಸರಿ ಕೇವಲ $10,000 ಕೊಟ್ಟೆ ನಾನು ಬ್ಲೂ ಡೈಮಂಡ್ ಹಾಕ್ತೀನಿ. 10,000 ಹೋದ್ಮೇಲೆನು ಇನ್ನು $6,30,000 ಉಳಿತೈತಿ. ಈ $6,30,000 ಅಂದ್ರೆ 5,85,00,000 ಇನ್ನೂ ನನ್ನ ಅಕೌಂಟ್ ಉಳಿದೈತಿ. ಲೈಫ್ ಸೆಟ್ಲ್ ಆತು. ಅದ್ರ ಜೊತೆಗೆ ನನ್ನ ಪ್ರಮೋಷನ್ ಫ್ರೀ ಒಳಗ ಪಾಯಿಂಟ್ ಕ್ಲಿಯರ್ ಆಯ್ತು. ಎಸ್ ಸರ್. ಈ ಪ್ರಕಾರ ಈಗ ನಾನು $10,000 ಕೊಟ್ಟೆ, ಏನ್ ಮಾಡ್ಕೊಂಡೆ $10,000 ಕೊಟ್ಟೆ. ಈಗ ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡೆ, ಹೌದೇನಮ್ಮ? ಎಸ್ ಸರ್. ಈಗ ನನ್ನ ಕೆಳಗಡೆ ಯಾರು ಬರ್ತಾರ? 256 ಜನ, 4 ಜನ ಮಾಡಿದಾಗ ಎಷ್ಟು ಬಂದ್ರಮ್ಮ? 1,024 ಜನ ಬರ್ತಾರಲ್ಲ, ಅದೇ 1,024 ಜನ 5th ಜನರೇಷನ್. ಪಾರ್ಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಈ 1,024 ಜನ ಎಷ್ಟು ಜನಮ್ಮ? 1,024 ಜನ. ಒಂದು ನಿಮಿಷ. ಈ 1,024 ಜನ ಹೊಸದಾಗಿ ಜಾಯ್ನ್ ಆಗ್ಯಾರ, ಹೌದೇನಮ್ಮ? ಮೊದಲ 4 ಜನ ಮೆಂಬರ್ ಮಾಡ್ತಾರ, $100 ಇನ್ಕಮ್ ಬರ್ತೈತಿ. ಆ $100 $50 ಕೊಟ್ಟು ಗೋಲ್ಡ್ ಹಾಕ್ತಾರ, $800. ಆ $800 ಒಳಗೆ $250 ಕೊಟ್ಟು ರೂಬಿ ಹಾಕ್ತಾರ, $16,000 ತಗೋತಾರ. $16,000 ಬಂದಾಗ $2,500 ಕೊಟ್ಟು ಡೈಮಂಡ್ ಪ್ರಮೋಷನ್ ತಗೋತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ 1,024 ಜನರಿಗೆ ಸಿಲ್ವರ್ ಲೆವೆಲ್ ಆಗಿದ್ದಾಗ ಸಿಲ್ವರ್ ಲೆವೆಲ್, ಗೋಲ್ಡ್ ಲೆವೆಲ್ ಆಗಿದ್ದಾಗ ಗೋಲ್ಡ್ ಲೆವೆಲ್, ಗೋಲ್ಡ್ ಲೀಡರ್, ರೂಬಿ ಲೆವೆಲ್ ಆಗಿದ್ದಾಗ ರೂಬಿ ಲೆವೆಲ್, ಡೈಮಂಡ್ ಲೆವೆಲ್ ಆಗಿದ್ದಾಗ ಡೈಮಂಡ್ ಲೆವೆಲ್ ಲೀಡರ್ ಇರ್ತಾರಲ್ಲ ಅವರು ಸಪೋರ್ಟ್ ಕೊಡ್ತಾರೆ, ನಂದಲ್ಲ. ಪಾಯಿಂಟ್ ಕ್ಲಿಯರ್ ಆತೇನ? ಎಸ್ ಸರ್. ನಾನು ಹಿಂದಿರ್ತೇನೆ. ಮನಿ ಹಿರೇ ಅಂದ್ಮೇಲೆ ನಾನ್ ಇರ್ತೇನಮ್ಮ. ಹೆಂಡತಿ ಕೆಲಸ ಮಾಡ್ತಾಳ, ಮಕ್ಕಳು ಮೊಮ್ಮಕ್ಕಳು ಅವ್ರ ಕೆಲಸ ಮಾಡ್ತಾರ, ಮಕ್ಕಳು ತನ್ನ ಕೆಲಸ ಮಾಡ್ತಾರ, ಅವ್ರು ಬಿಸ್ನೆಸ್ ಅವ್ರವ್ರ ಕೆಲಸ ಅವ್ರ ಮಾಡ್ಕೊಂತಾರ. ನಾನು ಹಿಂದೆ ಸಪೋರ್ಟ್ಗೆ ಇರ್ತೇನೆ, ಹೌದೇನಮ್ಮ? ಎಸ್ ಸರ್. ನನ್ನ ಕೆಲಸ ಯಾವಾಗ ಸ್ಟಾರ್ಟ್ ಆಗ್ತೈತಿ? ಈ 1,024 ಜನ ಡೈಮಂಡ್ ಲೆವೆಲ್ ಬಂದಾಗ. ಈಗ ಈ 1,024 ಜನ ಡೈಮಂಡ್ ಲೆವೆಲ್ ಬರೋ ಮಟ ನನ್ನ ಮಕ್ಕಳು ಮೊಮ್ಮಕ್ಕಳು ಐತಿ, ಅವ್ರ ಕೆಲಸ ಮಾಡಿದ್ರು. ಈಗ ನಾನೇನ್ ಮಾಡ್ತೀನಿ? ಈ ಡೈಮಂಡ್ ಲೆವೆಲ್ ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಕೈ ಜೋಡಿಸ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗೇನಮ್ಮ, ಈ 1,024 ಜನ ಡೈಮಂಡ್ ಲೆವೆಲ್ ಬಂದ್ರ ನಾನು ಕೈ ಜೋಡಿಸಿ ಅವ್ರಿಗೆ ಸಪೋರ್ಟ್ ಕೊಟ್ಟೆ ಆ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಇನ್ಕಮ್ ಬರ್ತೈತಮ್ಮ? ನಂಗೆ ಅವ್ರಿಗೂ ಸಹಿತ $6,40,000 ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನು $6,40,000 ಬಂದಾಗ ಏನ್ ಮಾಡಿದೆಮ್ಮ? ನಾನು $10,000 ಕೊಟ್ಟು ಬ್ಲೂ ಡೈಮಂಡ್ ಪ್ರಮೋಷನ್ ತೋಡಿದೆ. ಹಾಗ ಈ 1,024 ಜನರಿಗೆ ಬ್ಲೂ ಡೈಮಂಡ್ ಪ್ರಮೋಷನ್ ತೊಳಗ್ ಮಾಡೋದು ನನ್ನ ಕರ್ತವ್ಯ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಟೋಟಲ್ ಎಷ್ಟು ಜನ ಅದಾರಮ್ಮ? 1,024 ಇಂಟು ಒಂದ್ ವ್ಯಕ್ತಿ ಬ್ಲೂ ಡೈಮಂಡ್ ಮಾಡ್ಕೊಂಡ್ರೆ ನನಗೆ ಎಷ್ಟು ಇನ್ಕಮ್ ಬರ್ತೈತಿ? $10,000. ಹೌದಾ? ಲೆಕ್ಕ ಮಾಡ್ರಿ ಎಷ್ಟು ಬರ್ತೈತಿ, ಅದೇ ನನ್ನ ಮುಂದಿನ ಇನ್ಕಮ್. ಪಾಯಿಂಟ್ ಕ್ಲಿಯರ್ ಆಯ್ತಮ್ಮ? ಈಗ ನಾವೆಲ್ಲ ಲೆಕ್ಕ ಮಾಡಿವಿ, ನೀನು ಲೆಕ್ಕ ಮಾಡಿ. ಈಗ ಇದ್ರ ಪ್ರಕಾರ ಲೆಕ್ಕ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತೈತಮ್ಮ ಡಾಲರ್ನಾಗೆ? $1,40,40,000. $1,40,40,000. ಅದನ್ನ ನಾನು ಇಂಡಿಯನ್ ರುಪೀನಾಗ ಹೇಳಿದ್ರೆ ಎಷ್ಟಾಗ್ತೈತಮ್ಮ? 95,23,20,000. 20,000. ಪಾಯಿಂಟ್ ಕ್ಲಿಯರ್ ಆಯ್ತಮ್ಮ? ಎಸ್ ಸರ್. ಈ ಪ್ರಕಾರ ನಾನೇನ್ ಮಾಡಿದೆಮ್ಮ? 5 ಲೆವೆಲ್ ಕಂಪ್ಲೀಟ್ ಮಾಡಿದೆ, ಹೌದೇನಮ್ಮ? 5 ನಂದು ಪ್ರಮೋಷನ್ ಇದು ಮುಗೀತು. ಈಗ ನಾನೇನ್ ಮಾಡ್ತೀನಿ? 5 ಲೆವೆಲ್ ಟೋಟಲ್ ಅಮೌಂಟ್ ಮಾಡೋಣ, ಆಮೇಲೆ ಡಿಸ್ಕಷನ್ ಮಾಡೋಣಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ ಪ್ರಕಾರ ಟೋಟಲ್ ಇನ್ಕಮ್ ನಂದು ಎಷ್ಟು ಆತಮ್ಮ? 101,34,11,700. ಆಗಲೇ ನಾನು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಕ್ಕಿಂತ ಮೊದಲೇ ಏನ್ ತಿಳಿದೆಮ್ಮ? ಭಗವಂತ ಈ ಸರಿ ನಮ್ಗೆ ಕೇವಲ ಕರೋಡಪತಿ ಅಲ್ಲ, ಅರಬಪತಿ ಆಗ್ತಕ್ಕಂತ ಚಾನ್ಸ್ ಕೊಟ್ಟನ. ಅರಬಪತಿ ಅಂದ್ರೆ ಯಾರಿಗಂತಾರಮ್ಮ? ಯಾರು ಜೀವನದೊಳಗೆ 100 ಕೋಟಿ ರೂಪಾಯಿಗಿಂತ ಜಾಸ್ತಿ ಇನ್ಕಮ್ ತಗೊಂಡ್ರ ಅದು, ಹೌದೇನಮ್ಮ? ಎಸ್ ಸರ್. ಈಗ ನನಗೆ ಹೇಳಮ್ಮ, ಈಗ ನಾನು 100 ಕೋಟಿ ರೂಪಾಯಿ ಇನ್ಕಮ್ ತೊಗೊಳಕ್ ಏನ್ ಮಾಡಿದೆ? ನಾನು ಕಂಪನಿ ಜಾಯ್ನ್ ಆಗಿ ನನ್ನಂಗೆ ಹಸದಂತ ವ್ಯಕ್ತಿಗಳಿಗೆ ನನಗೇನ್ ಮಾಡೀನಿ? 4 ಜನರಿಗೆ ಮೆಂಬರ್ ಮಾಡೀನಿ, ಹೌದೇನಮ್ಮ? ಎಸ್ ಸರ್. ಈ 4 ಜನರಿಗೆ 1, 2, 3, 4, 5 ಲೆವೆಲ್ ಕಂಪ್ಲೀಟ್ ಆಗಂಗ್ ನೋಡ್ಕೊಂಡಿನಿ, ಹೌದೇನಮ್ಮ? ಎಸ್ ಸರ್. 4 ಜನ ಮೆಂಬರ್ ಮಾಡಿ 5 ಲೆವೆಲ್ ಕಂಪ್ಲೀಟ್ ಮಾಡಿನಲ್ಲಮ್ಮ. ನಾನು ಟೋಟಲ್ ಎಷ್ಟು ಜನ ಮೆಂಬರ್ ಮಾಡೀನಿ? ಅಬ್ಬಬ್ಬ ಅಂದ್ರೆ ಒಂದು 1,500 ಜನರದ್ದು ಟೀಮ್ ಅನ್ನ ಕಟ್ಟಿಲ್ಲ ನಾನು, ಹೌದೇನಮ್ಮ? ಹೌದು ಸರ್. ಅಲ್ಲ, 4 ಜನ ಮೆಂಬರ್ ಮಾಡಿ
ಕೇವಲ ಒಂದು 1500 ಜನರ ಟೀಮ್ ಕಟ್ಟಿದ್ರೆ 100 ಕೋಟಿ ರೂಪಾಯಿ ಇನ್ಕಮ್ ಬರ್ತಿತ್ತಂತ. ನನಗ ಪರಿಚಯ ಇರ್ತಕ್ಕಂತ ಒಂದು 50 ರಿಂದ 100 ಜನ ಇರ್ತಾರಲ್ಲ, ಅವ್ರಿಗೆ ನಾನು ಸರಿಯಾಗಿದ್ದ ಇನ್ಫಾರ್ಮೇಶನ್ ಕೊಟ್ರೆ ನನ್ ಜೊತೆಗೆ ಬಂದು ಅವರು ಉದ್ಧಾರ ಆಗಕ್ಕೆ ಇಷ್ಟಪಡ್ತಾರೋ ಇಲ್ಲಮ್ಮ? 100% ಉದ್ಧಾರ ಆಗ್ಲಿಕ್ಕೆ ಬರ್ತಾರೆ ಸರ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದ್ರ ಜೊತೆಗೆ ಈಗ ನಾನ ಅಂತಿದ್ ನೀನ ಅಂತ ತಿಳ್ಕೊಮ್ಮ ಸೀಮಾ, ನೀನು ಬ್ಲೂ ಡೈಮಂಡ್ ಆದಿ. ಓಕೆ, ಬ್ಲೂ ಡೈಮಂಡ್ ಅಂದ್ರೆ ಇಲ್ಲಿಗೆ ಮುಗಿತಂತ ತಿಳ್ಕೊಬೇಡಮ್ಮ. ಇದು ಒಂದ್ ರೌಂಡ್ ಅಂತ ತಿಳ್ಕೊಂಬಿಡಮ್ಮ. ಎಷ್ಟನೇ ರೌಂಡ್? ಫಸ್ಟ್ ರೌಂಡ್. ಫಸ್ಟ್ ರೌಂಡ್. ಏನಮ್ಮ ಇದರ ಅರ್ಥ? ಯಾರು ನಮ್ಮ ಕಂಪನಿ ಒಳಗೆ ಬ್ಲೂ ಡೈಮಂಡ್ ಆಗ್ತಾರಲ್ಲ ಅವ್ರು ಮತ್ತೆ $30 ಕೊಟ್ಟು, ಎಷ್ಟಮ್ಮ? ಮತ್ತೆ $30 ಕೊಟ್ರೆ ಎರಡನೇ ಸರಿ ಮತ್ತೆ ರೀ ಎಂಟ್ರಿ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆಗ್ತಾರಮ್ಮ? ಎಸ್ ಸರ್. ಎರಡನೇ ಸರಿ ರೀ ಎಂಟ್ರಿ ತಗೊಂಡಾಗ ಮತ್ತೆ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್ ಮಾಡಿ ಮತ್ತೆ ಎರಡನೇ ಸರಿ 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೋಬಹುದು. ಪಾಯಿಂಟ್ ಕ್ಲಿಯರ್ ಆಗ್ತಾರಮ್ಮ? ಎಸ್ ಸರ್. ಆದ್ರೆ ಎರಡನೇ ಸರಿ ಇನ್ಕಮ್ ಅನ್ನ 100 ಕೋಟಿ ತೊಳಕ್ಕೆ ಮತ್ತೆ ಹೊಸ 4 ಜನ ಮೆಂಬರ್ ಮಾಡೋದ್ ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಆಗ್ತಾರಮ್ಮ? ಎಸ್ ಸರ್. ಟೀಮ್ ಅನ್ನು ಬೆಳೆಸೋದು ಅವಶ್ಯಕತೆ ಇಲ್ಲಮ್ಮ. ಅದೇಂಗಮ್ಮ? ಹೊಸ ಮೆಂಬರ್ ಮಾಡಂಗಿಲ್ಲ, ಟೀಮ್ ಅನ್ನು ಬಳಸಿಲ್ಲ ಅಂದ್ರೆ ಎರಡನೇ ಸರಿ 100 ಕೋಟಿ ಹೆಂಗಮ್ಮ ಬರ್ತೈತಿ? ಹೆಂಗ್ ಬರ್ತೈತಿ ನೋಡೋಣಲ್ಲ. ಈಗ ನೋಡಮ್ಮ, ನೀನು ಮೊದಲ ಇದು ಸೀಮಾ, ಹೌದಾ? ನೀನು 5 ಲೆವೆಲ್ ಕಂಪ್ಲೀಟ್ ಮಾಡಿ ನೀನು ರೀ ಎಂಟ್ರಿ ತಗೊಂಡಿ, $30 ಕೊಟ್ಟು ರೀ ಎಂಟ್ರಿ ತಗೊಂಡಿ. ಪಾಯಿಂಟ್ ಕ್ಲಿಯರ್ ಆಗ್ತಾರಮ್ಮ? ಎಸ್ ಸರ್. ನಿಂದಾದ್ಮೇಲೆ 1 ತಿಂಗಳ 2 ತಿಂಗಳಾದ್ಮೇಲೆ ನಿನ್ ಕೆಳಗಡೆ 4 ಜನ ಇರ್ತಾರಲ್ಲ, ಅವರು ಬ್ಲೂ ಡೈಮಂಡ್ ಆಗ್ತಾರ, ಅವರು ರೀ ಎಂಟ್ರಿ ತಗೊಂತಾರ. ಅವ್ರದ್ದಾದ್ಮೇಲೆ 14 ಜನ, 64 ಜನ, 256 ಜನ, 1,000 ಪ್ರತಿ ಒಂದ್ ವ್ಯಕ್ತಿನೂ ನಮ್ಮ ಕಂಪನಿಯೊಳಗೆ ರೀ ಎಂಟ್ರಿ ತಗೊಳ್ಳೇಬೇಕು. ಹೌದೇನ? ಎಸ್ ಸರ್. ಈಗ ಪ್ರತಿ ಒಂದು ವ್ಯಕ್ತಿ ರೀ ಎಂಟ್ರಿ ತಗೊಂಡಾಗ ಮತ್ತೇನು ಹೊಸದ ಜಾಯಿನ್ ಮಾಡೋದ ಅವಶ್ಯಕತೆ ಏನಂತಿಮ್ಮ? ಇಲ್ಲ. ಮತ್ತೆ ಟೀಮ್ ಬೆಳೆಸೋದು ಅವಶ್ಯಕತೆ ಅವ್ರಿಗೆ ತಗೊಂಡವ್ರಿಗೆ ರೀಚಾರ್ಜ್ ಮಾಡ್ಕೊ. ನಾವು ಒಂದ್ ಸರಿ ಅಷ್ಟೇಮ್ಮ ಮೊಬೈಲ್ ನಂಬರ್ ತಗೊಳ್ಳೋದು, ಆಮೇಲೆ ತಿಂಗಳ ಹೊಸ ನಂಬರ್ ತಗೊಳಂಗಿಲ್ಲ. ನಾವೇನ್ ಮಾಡ್ತೀವಿ, ಅದನ್ನ ರಿಚಾರ್ಜ್ ಮಾಡ್ತಲ್ಲ. ಆ ಪ್ರಕಾರ ನಾಳೆ ಒಂದ್ ಸರಿ ನಾನ್ 4 ಜನ ಮೆಂಬರ್ ಮಾಡಿ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿ ಒಂದ್ ಸರಿ 100 ಕೋಟಿ ರೂಪಾಯಿ ತಗೊಂಡ್ರೆ ಈ ಸರಿ ರಿಪೀಟೆಡ್ಲಿ ನಾನು 1 ಅಲ್ಲ 10 ಅಲ್ಲ 100 ಅಲ್ಲ 1000 ಸರಿ ಬೇಕಾದ್ರೆ ರಿಪೀಟೆಡ್ಲಿ ಇನ್ಕಮ್ ಅನ್ನ ತಗೋಬಹುದು. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಈಗ ನಾನು 1 ಸರಿ ತಗೊಂಡ್ರೆ 100 ಕೋಟಿ ರೂಪಾಯಿ, 10 ಸರಿ ತಗೊಂಡ್ರೆ 1000 ಕೋಟಿ ರೂಪಾಯಿ, 100 ಸರಿ ತಗೊಂಡ್ರೆ 10,000 ಕೋಟಿ, 1000 ಕೋಟಿ ರೂಪಾಯಿ ಕೇವಲ 2,790 ರೂಪಾಯಿ ಹಾಕಿ ನಾನು ಸ್ವಲ್ಪ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ನನಗೆ 1000 ಕೋಟಿ ರೂಪಾಯಿ ಸಿಗ್ತೈತೆ ಅಂತ ನಮ್ಮಂತ ಮಿಡಲ್ ಕ್ಲಾಸ್ ಜನ, ನಮ್ದ ಮಿಡಲ್ ಕ್ಲಾಸ್ ಜನ ಅಂತಾನೆ ತಿಳ್ಕೊಳ್ಳೋಣ. ಇಂಡಿಯಾದೊಳಗ ಮಿಡಲ್ ಕ್ಲಾಸ್ ಜನ 60% ಅದಾರಮ್ಮ, 80% ಅದಾರ ಅಂದ್ರೆ ತಪ್ಪೇನಿಲ್ಲ. ಹೌದಾ? ಹೌದು ಸರ್. ನಾವ್ ಎಲ್ಲರಿಗೂ ಟಾರ್ಗೆಟ್ ಮಾಡ್ಬೋದು. ಹೌದಾ? ಎಸ್ ಸರ್. ಇದೇ ಪ್ರಕಾರ ನಾವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ, ನಾನು ಕಂಪನಿ ಸ್ಟಾರ್ಟ್ ಮಾಡಿದ್ದು 2025 ಇಸ್ವಿಯೊಳಗೆ. ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಕಂಪನಿ 2075 ಇಸ್ವಿ ಮಟ್ಟ ನಿರಂತರವಾಗಿ ನಡೀತಿತ್ತು. ಎಷ್ಟಮ್ಮ? 2025 ಇಸ್ವಿ ಮಟ್ಟ ನಿರಂತರವಾಗಿ ನಡೀತಿದೆ. ಅಲ್ಲ ಸ್ವಾಮಿ, ಬಂಡಲ್ ಹೊಡ್ಯಾಕನು ಒಂದು ಲಿಮಿಟ್ ಇರಬೇಕು. 2025 ಸ್ಟಾರ್ಟ್ ಮಾಡ್ರಿ, 75 ಮಟ್ಟ ಇರ್ತೈತೆ ಅಂತ ಏನ್ ಗ್ಯಾರಂಟಿ? ಅದಕ್ಕೇನಾದ್ರು ಒಂದು ನಾನು ನಂಬ್ಲಿಕ್ಕೆ ಅರ್ಹ ಆಗ್ತಕ್ಕಂತ ಒಂದು ಪ್ರೂಫ್ ಏನಾದ್ರು ಕೊಡ್ತೀರೇನು? ಎಸ್, ಪ್ರೂಫ್ ಅನ್ನ ಕೊಡಕ್ ಇಷ್ಟಪಡ್ತೀನಿ. ಮೊದಲು ನೋಡ್ರಿ, ಪ್ರೂಫ್ ನೋಡ್ರಿ, ಆಮೇಲೆ ಮಾತಾಡೋಣ. ಸೀಮಾ, ಈಗ ನೋಡ್ಕೊಳಮ್ಮ. ಎಸ್ ಸರ್. ಇದು ನೀನಂತ ತಿಳ್ಕೊಳಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ನಮ್ದು ಪೇಮೆಂಟ್ ಪದ್ಧತಿ ಏನೈತಲ್ಲ ಅದನ್ನ ನೀವು ತಿಳ್ಕೊಂಡ್ರೆ ಸಾಕು. ನಮ್ದು ಪೇಮೆಂಟ್ ಪದ್ಧತಿ P2P ಅಂತ ಐತಿ, ಪರ್ಸನ್ ಟು ಪರ್ಸನ್ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ದುನಿಯಾದೊಳಗಿರ್ತಕ್ಕಂಥ ಬೇರೆ ಕಂಪನಿ ಏನ್ ಮಾಡ್ತಾರಮ್ಮ, PCP ಅಂತ ಇರ್ತೈತಿ. ಅಂದ್ರೆ P ಅಂದ್ರೆ ವ್ಯಕ್ತಿ, ಪರ್ಸನ್. ಸಿ ಅಂದ್ರೆ ಇದು ಕಂಪನಿ, ಪಿ ಅಂದ್ರೆ ಪರ್ಸನ್. ಹೌದಾ? ಈಗ ನಾವ್ ಯಾವ್ದೇ ಕಂಪನಿ ಒಳಗೆ ಜಾಯಿನ್ ಆದ್ರೂ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ ದುಡ್ಡನ್ನ ಕಂಪನಿ ಅಕೌಂಟಿಗೆ ಹಾಕ್ತಿವಿ. ಇದರ ಅರ್ಥ ನಮ್ಮಂತ ಬಡವರು ಕಷ್ಟಪಟ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ಆ ದುಡ್ಡು ಕಂಪನಿ ಒಳಗೆ ಬಂದು ಮೊದಲ ಪಾರ್ಕಿಂಗ್ ಆಗ್ತೈತೆ ಅಂತ ಅರ್ಥ. ಪಾರ್ಕಿಂಗ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತಾ? ಎಸ್ ಸರ್. ಇಲ್ಲಿಂದ ಬಂದ್ಮೇಲೆ ಮುಂದೆ ಇವ್ರಿಗೆ ಡೈವರ್ಟ್ ಆಗ್ತೈತಿ. ಕಲ್ಲಪ್ಪಗೆ ಎಷ್ಟು ಕೊಡ್ಬೇಕು, ಮಲ್ಲಪ್ಪಗೆ ಎಷ್ಟು ಕೊಡ್ಬೇಕು, ಸೀಮಾಗೆ ಎಷ್ಟು ಕೊಡ್ಬೇಕು, ಅಚ್ಚಲ್ ಕರ್ಕ ಲೆಕ್ಕಾಚಾರ ಮಾಡಿ 1 ತಿಂಗಳಾದ್ಮೇಲೆ ನಮಗೆ ವಾಪಸ್ ಬಂದೇನು? ಎಸ್ ಸರ್. ಇಲ್ಲೇ ಅಕಸ್ಮಾತ್ ಕಂಪನಿ ದುಡ್ಡು ನಾನೇ ಕಂಪನಿ ಓನರ್ ಅಂತ ತಿಳ್ಕೊಳಮ್ಮ, ನನ್ನ ಅಕೌಂಟ್ ಬಂದು ಜಮಾ ಆಗಿತ್ತಂದ್ರೆ ಮುಂದೆ ನಾನು ಮಂದಿಗೆ ಕೊಡ್ತೀನಿ, ಇಲ್ಲ ಅಂತ ಹೇಳಂಗಿಲ್ಲ. ಅಕಸ್ಮಾತ್ ನನಗೊಂದು ಅವಕಾಶ ಐತಲ್ಲ, ಜನರ ದುಡ್ಡನ್ನ ತಗೊಂಡು ನಾವು ಹೊರ್ಕೊಂಡು ಹೋಗ್ಲಿಕ್ಕೆ ಚಾನ್ಸ್ ಐತಿ. ಪಾಯಿಂಟ್ ಕ್ಲಿಯರ್ ಆಯ್ತಮ್ಮ? ಆದ್ರೆ ನನ್ನ ಕಂಪನಿ ಒಳಗೆ P2P ಇರೋದಕ್ಕೆ ಚಾನ್ಸ್ ಇಲ್ಲ. ಏನಮ್ಮ P2P ಅಂದ್ರೆ, ಈಗ ನಾನು ಇದು ಯು ಅಂತ ಐತಲ್ಲ, ಸೀಮಾ ನೀನ ಅಂತ ತಿಳ್ಕೊಳಮ್ಮ. ನೀನು ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಸ್ಟಾರ್ಟಿಂಗ್ ಒಳಗ $30 ಕೊಡ್ತೀವಿ. ಹೌದೇನಮ್ಮ? ಹೌದು.
ಆ $30 $5 ಮಾತ್ರ ಕಂಪನಿ ಕೊಡ್ತೀನಿ ನಾನು. ಹೌದೇನಮ್ಮ? ಹೌದು ಸರ್. ಯಾಕಂದ್ರೆ ಕಂಪನಿ ನಿಮ್ ಹೆಸರು ಒಂದು ಮೆಂಬರ್ಶಿಪ್ ಮಾಡ್ಬೇಕು. ಆ ಮೆಂಬರ್ಶಿಪ್ ಮಾಡಕ್ $5 ಬೇಕಾ? ಒಂದು ಸರಿ ನಿಮ್ದು $5 ತಗೊಂಡು ಮೆಂಬರ್ಶಿಪ್ ಮಾಡಿದ್ರೆ ನನ್ನ ಕೆಲಸ ಮುಗೀತಮ್ಮ, ಇಲ್ಲಿಗೆ ನನ್ನ ಕೆಲಸ ಮುಗೀತು. ಮುಂದೆ ನೀನೇನ್ ಮಾಡ್ತೀಮ್ಮ? ನೀನ್ $25 ನೀವು ಫಸ್ಟ್ ಅಪ್ಲೈನ್ ಕೊಡ್ತಿ. ಯಾಕಮ್ಮ? ನಿನ್ನ ಸಿಲ್ವರ್ ಪ್ರಮೋಷನ್ ಕೊಡೋದು ನಿಮ್ಮ ಫಸ್ಟ್ ಅಪ್ಲೈನ್ಗೆ ಮಾತ್ರ ಅವಕಾಶ ಐತಿ. ಪಾರ್ಟ್ ಕ್ಲಿಯರ್ ಆತ? ಅವ ಯಾವ ಕೊಡ್ತಾನೆ? ಅವನಿಗೆ ಮುಟ್ಟಬೇಕಾಗಿದ್ದು $25 ನಿನ್ನ ಅಕೌಂಟ್ ಅವನು ಡೈರೆಕ್ಟ್ ಅಕೌಂಟ್ಗೆ ಹೋಗ್ಬೇಕದು. ಹೌದೇನಮ್ಮ? ಎಸ್ ಸರ್. ಅದೇ ಪ್ರಕಾರ ಮುಂದೆ ನೀನು $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋಬೇಕಾದ್ರೆ ಈ ದುಡ್ಡು ಸೆಕೆಂಡ್ ಅಪ್ಲೈನಿಗೆ ಮುಟ್ಬೇಕು. ಯಾಕಂದ್ರೆ ನೀನು ಗೋಲ್ಡ್ ಪ್ರಮೋಷನ್ ಕೊಡ್ಬೇಕಂದ್ರೆ ಸೆಕೆಂಡ್ ಅಪ್ಲೈನಿಗೆ ಮಾತ್ರ ನಾವು ಪರ್ಮಿಷನ್ ಕೊಟ್ಟಿ, ಅವನ್ಗ ಮಾತ್ರ ಪರ್ಮಿಷನ್ ಐತಿ. ಈಗ ನೋಡಮ್ಮ, ಅವ ಯಾವಾಗ ನೀನು ಗೋಲ್ಡ್ ಪ್ರಮೋಷನ್ ಕೊಡ್ತಾನ ಅವನಿಗೆ ಮುಟ್ಟಬೇಕಾಗಿದ್ದ $50 ಕರೆಕ್ಟ್ ಆಗಿ ಮುಟ್ಟಿದ್ರೆ ಮಾತ್ರ ಓಕೆ ಬಟನ್ ಒತ್ತಾನ. ಅವ್ನು ಓಕೆ ಬಟನ್ ಒತ್ಕೊಂಡ್ಬಿಟ್ಟ ನಿಂದು ಗೋಲ್ಡ್ ಪ್ರಮೋಷನ್ ಆಗಂಗಿಲ್ಲ. ಪಾರ್ಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದೇ ಪ್ರಕಾರ ನೀನು ರೂಬಿ ಆಗ್ಬೇಕಾದ್ರೆ ಎಷ್ಟಮ್ಮ? $250. ಈ ನಿನ್ನದು ರೂಬಿ ಪ್ರಮೋಷನ್ ಕೊಡೋದು ಕೇವಲ 3ನೇ ಅಪ್ಲೈನಿಗೆ ಐತಿ. ನನ್ನ ಹತ್ರ ಇಲ್ಲ. ನನ್ನ ಬರೀ ಮೆಂಬರ್ಶಿಪ್ ಮಾಡಿ ಕೈ ಬಿಟ್ಟರೆ ಮುಗಿದೋತ್ ನನ್ನ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಿರಮ್ಮ? ಎಸ್ ಸರ್. ಈ 3ನೇ ಅಪ್ಲೈನ್ ನಿನಗೆ ರೂಬಿ ಪ್ರಮೋಷನ್ ಯಾವಾಗ ಕೊಡ್ತಾನ? ನಿನ್ನ ಅಕೌಂಟಿಂದ ಅವನ ಅಕೌಂಟಿಗೆ $250 ಹೋದಾಗ. ಪಾಯಿಂಟ್ ಕ್ಲಿಯರ್ ಆತಿರಮ್ಮ? ಇಲ್ಲಿನೂ ಕಂಪನಿಗೆ $1 ಬರ್ಲಿಲ್ಲ. ಹೌದಾ? ಡೈರೆಕ್ಟ್ ಆಗಿ ನಿಮ್ದೇ ಮಾಡ್ಕೊಡ್ರಿ. ಅದೇ ಪ್ರಕಾರ ಈಗ ನೀನು $2,500 ಕೊಟ್ಟು ಡೈಮಂಡ್ ಆಗ್ಬೇಕಂದ್ರೆ 4ನೇ ಅಪ್ಲೈನ್. ನೀನು ಮುಂದೆ $10,000 ಕೊಟ್ಟು ಮಾಡ್ಬೇಕಂದ್ರೆ 5ನೇ ಅಪ್ಲೈನ್. ಡೈರೆಕ್ಟ್ ಆಗಿ ಈ ಪ್ರಕಾರ ಸೀಮಾ ನೀನು ಟೋಟಲಿ ನಮ್ಮ ಕಂಪನಿ ಒಳಗೆ $12,830 ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಎಷ್ಟು ಮಾಡ್ತೀಮ? 12,830. ಅದ್ರೊಳಗ $5 ಮಾತ್ರ ಕಂಪನಿಗೆ, ಬಾಕಿದು $1 ಬರಂಗಿಲ್ಲ. ಈಗ ಹೇಳಮ್ಮ, ನಾವೊಂದ್ ವ್ಯಕ್ತಿ 12,800 ಮಾಡ್ತಾನ, ಅದ್ರೊಳಗ $5 ಬಿಟ್ರೆ ಮುಂದೆ $1 ಕಂಪನಿ ಅಕೌಂಟ್ಗೆ ಹೋಗಿಲ್ಲ ಅಂದ್ರೆ ಕಂಪನಿ ಹೆಂಗಮ್ಮ ಓಡೋಗ್ತೈತಿ? ಕಂಪನಿ ಓಡೋಗೋದು ಬಹಳ ದೂರ ಉಳಿತು. ಕಂಪನಿಗೆ ಜಾಡ್ಜ್ ಒದ್ರು ಒಂದ್ ಹೆಜ್ಜೆ ಮುಂದೋಗಿಲ್ಲ. ಇದ ಕಾರಣಕ್ಕನ ನನ್ನ ಕಂಪನಿ ಸ್ಟಾರ್ಟ್ ಮಾಡಿದ್ದು 2025 ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಏನು ಸೂರ್ಯ ಪೂರ್ವದಾಗಿಲ್ಲ ಪಶ್ಚಿಮದಾಗ ಹುಡ್ತಾನಂದ್ರೆ ನಾವೇನು ತಲೆ ಕೆಡ್ಸ್ಕೊಳಂಗಿಲ್ಲ. ನನ್ನ ಕಂಪನಿ ಮಾತ್ರ ಮಿನಿಮಮ್ 2075 ಮಟ್ಟ ನಡೀತೈತಿ. ಅದಕ್ಕೆ ಉದಾಹರಣೆ ಕೊಡ್ಬೇಕಲ್ರಿ? ಉದಾಹರಣೆ ಕೊಡ್ಬೇಕಂದ್ರೆ ಎಮ್ಮೆ ಕಂಪನಿ ಐತಿ, ಓರಿಫ್ಲೇಮ್ ಕಂಪನಿ ಐತಿ, ಕ್ವಾಂಟಮ್ ಐತಿ, ಹರ್ಬಲ್ ಅಪ್ ಐತಿ, ಟಪ್ಪರ್ವೇರ್ ಐತಿ, ಮೊನವ್ ಐತಿ. ಹೋಗ್ಲಿ, ಇತ್ತಿತ್ತಾಗ ಹೊಸದಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥ RCM ಕಂಪನಿ 29 ವರ್ಷ ಆಯ್ತು. ವೇಸ್ಟೇಜ್ ಕಂಪನಿ ಸುಮಾರು 18ರಿಂದ 19 ವರ್ಷ ಆಯ್ತು. ಹೌದೇನಮ್ಮ? 21 ವರ್ಷ. 21 ವರ್ಷ. ಹೌದೇನಮ್ಮ? ಎಸ್ ಸರ್. ಇಡೀ ವಿಶ್ವದೊಳಗ ಪವರ್ಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ನಡಿಲಾರ್ದಿನಿ ಯಾವ ಕಂಪನಿ ನಡೀತೈತಿ? ಇಲ್ಲಿಗೆ ನನ್ನ ಪ್ರೆಸೆಂಟೇಶನ್ ಮುಗಿತು. ನನ್ನ ಪ್ರೆಸೆಂಟೇಶನ್ಗೆ ಸಂಬಂಧಪಟ್ಟ